ಸ ಸೀತಾ ಮೂಲರಾಮಾರ್ಚ ಕೋಶೇ ಗಜಪತೆ ಸ್ಥಿತಾ ಏನಾನೀತಾ ನಮಸ್ತಸ್ಮೈ ಶ್ರೀಮನ್ಹರಿಭಿಕ್ಷವೇ ಆಗತಾದಿತ್ರಿಕಾಲಗ್ನಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಹರಿ ಓಂ. ದಾಸಚತುಷ್ಟಯರಲ್ಲಿ ಒಬ್ಬರಾದ ಗೋಪಾಲದಾಸರ ಆರಾಧನಾ ಪರಮ ಪವಿತ್ರ ಈ ದಿವಸದಲ್ಲಿ ಏತಾವತ್ ಕಾಲ ಪರ್ಯಂತ ಆಚಾರ್ಯರು ಗೋಪಾಲದಾಸರ ದಿವ್ಯ ಚರಿತ್ರೆಯನ್ನು ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಬರ್ತಕ್ಕಂತಹ ಅನೇಕ ಘಟನೆಗಳನ್ನು ನಿರೂಪಣೆ ಮಾಡಿದ್ದಾರೆ. ಗೋಪಾಲದಾಸರ ಅಪಾರವಾದ ಪಾಂಡಿತ್ಯ, ಗೋಪ ಪ್ರಕರ ಸಂಕಾಶಂ, ಅಪಾರವಾಗಿರ್ತಕ್ಕಂತಹ ತೇಜಸ್ಸುಳ್ಳವರು ಅಂತ ಆಚಾರ್ಯರು ಹೇಳಿದರು. ಗೋಪ ಅಂದರೆ ಸೂರ್ಯ, ಅವನಂತೆ ಪ್ರಖರವಾದ ತೀಕ್ಷ್ಣವಾದ, ಕಾಶ ಅಂದರೆ ಪ್ರಕಾಶ, ಸಂಕಾಶ, ಅತ್ಯಂತ ತೇಜಃಪುಂಜವಾಗಿರ್ತಕ್ಕಂತಹ ವದನಾರವಿಂದ ಉಳ್ಳವರು ಗೋಪಾಲದಾಸರು. ಎಲ್ಲಿಂದ ಬಂತಿದು ಅಂತ ಪ್ರಶ್ನೆ ಮಾಡಿದಾಗ ಗೋಪಾಲಾರ್ಚನ ತತ್ಪರಂ, ಆ ಭಗವಂತ ಗೋಪಾಲ ಶಬ್ದವಾಚ್ಯನಾಗಿರ್ತಕ್ಕಂತಹ ಶ್ರೀಹರಿ ಏನಿದ್ದಾನೆ ಅವನನ್ನು ಅರ್ಚನೆ ಮಾಡೋದರಲ್ಲಿ ಮಹಾದೀಕ್ಷಾಬದ್ಧರಾಗಿರ್ತಕ್ಕಂಥವರು, ತತ್ಪರರಾಗಿರ್ತಕ್ಕಂಥವರು. ಆ ಗೋಪಾಲಾರ್ಚನ ತತ್ಪರರಾದ್ದರಿಂದಲೇ ಅವರು ಗೋಪ ಪ್ರಕಾರ ಸಂಕಾಶಂ ಅತೇವ ಗೋದೇವ ವಂದ್ಯ ಪಾದಾಬ್ಜಂ. ಅಂದರೆ ಗೋಪಾಲನನ್ನು ಅರ್ಚನೆ ಮಾಡುವುದರಲ್ಲೇ ತತ್ಪರರಾದವರು, ದೀಕ್ಷಾವಂತರಾದವರು. ಯಾವಾಗಲೂ ಭಗವಂತನನ್ನು ಪೂಜೆ ಮಾಡುವರೇ ಅವರು. ಯಾವಾಗಲೂ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ 24 ಗಂಟೆನೂ ದೇವರು ಪೂಜೆ ಮಾಡ್ತಾ ಇದ್ರು ಅಂತ ಅರ್ಥ ಅಲ್ಲ. ಪೂಜಾ ಅಂದರೆ ಬರೀ ಸಾಲಿಗ್ರಾಮಕ್ಕೆ ಷೋಡಶೋಪಚಾರ ಪೂಜಾ ಅಷ್ಟೇ ಅಲ್ಲ. ಅವರ ಬಗ್ಗೆ ಕೃತಿ ಭಗವಂತನನ್ನು ಕೊಂಡಾಡೋದು, ಧ್ಯಾನ ಮಾಡೋದು, ಸ್ತೋತ್ರ ಮಾಡೋದು, ಇದೆಲ್ಲ ಅರ್ಚನೆಯೇ ಇದು. ಹಾಗಾಗಿ ಅವರು ತಮ್ಮ ಕೃತಿಗಳಲ್ಲಿ ಏನು ದೇವರ ಪೂಜೆಯನ್ನು ಮಾಡಿದ್ದಾರೆ, ಏನು ಗೋಪಾಲಾರ್ಚನೆಯನ್ನು ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಗೋಪ ಪ್ರಕಾರ ಸಂಕಾಶಂ ಅಂತ ಕರೆದಿರೋದು. ಅರ್ಥಾತ್ ಅವರ ವದನಾರವಿಂದಗಳಲ್ಲಿ ಬ್ರಹ್ಮ ತೇಜಸ್ಸು ಇತ್ತು. ಅಂತಹ ಬ್ರಹ್ಮ ತೇಜಸ್ಸಿನಿಂದ ಕೂಡಿರ್ತಕ್ಕಂತಹ ಮಹಾನುಭಾವರು ಅವರು. ಅವರ ಕೃತಿಗಳೆಲ್ಲ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ಕೃತಿಗಳು. ಅಂತಹ ಅವರ ಕೃತಿಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಕೃತಿ ಈ ಶ್ರೀನಿವಾಸ ದೇವರನ್ನ ಕುರಿತು ಮಾಡಿರ್ತಕ್ಕಂತಹ ಪಾಲಿಸಯ್ಯ ಪವನನಯ್ಯ ಅತ್ಯದ್ಭುತವಾದ ಶಾಸ್ತ್ರೀಯ ಕೃತಿಯರು. ಈ ಪಾಲಕತ್ವ ಅನ್ನೋದೇ ಭಗವಂತನ ಒಂದು ವಿಶೇಷ ಗುಣ. ಪ್ರಕೃತಿ ಏತಾವತ್ವಂ ಪ್ರತಿಷೇಧತಿ ತಥೋ ಬ್ರವೀತಿ ಚ ಬ್ರೂಯಃ ಓಂ ಅಂತ ಒಂದು ಸೂತ್ರ ಇದೆ. ಈ ಪಾಲಕತ್ವ ಅನ್ನೋದು ಭಗವಂತನಿಗೆ ಬೇಕೋ ಬೇಡವೋ ಅನ್ನೋದೇ ಒಂದು ದೊಡ್ಡ ವಿಷಯ ಶಾಸ್ತ್ರದಲ್ಲಿ. ಇದು ಬೇಕಾಗಿತ್ತ, ಈ ಪಾಲನೆ ಅನ್ನೋದು ಬೇಕಾ? ಯಾಕೆಂದರೆ ಒಂದು ಪದಾರ್ಥ ಉತ್ಪತ್ತಿ ಆದ ಮೇಲೆ ಅದು ನಾಶ ಆಗೋ ತನಕ ಇದ್ದೇ ಇರುತ್ತದು. ಉತ್ಪತ್ತಿ ಮಾಡೋನು ಭಗವಂತ, ನಾಶ ಮಾಡೋನು ಭಗವಂತ, ಅರ್ಥಾತ್ ಸೃಷ್ಟಿ ಮಾಡೋನು ಭಗವಂತ, ಲಯ ಮಾಡೋನು ಭಗವಂತ. ಬೇರೆ ಯಾರು ನಾಶ ಮಾಡಲ್ಲ ಅಂದಮೇಲೆ ಭಗವಂತ ಅದನ್ನು ನಾಶ ಮಾಡೋ ಪರ್ಯಂತ ಸೃಷ್ಟಿಯಾದ ಪದಾರ್ಥ ತಾನೇ ತಾನಾಗಿ ಇರೋದರಿಂದ
ಪಾಲನೆ ಅಂತ ಒಂದು ಎಕ್ಸ್ಟ್ರಾ ಆಕ್ಟಿವಿಟಿನೇ ಬೇಡ ಅಂತ ಪೂರ್ವಪಕ್ಷ. ಅದು ಪಾಲಕತ್ವಾಧಿಕರಣ ಅಂತಲೇ ಒಂದು ಅಧಿಕರಣ ಇದೆ ಸೂತ್ರದಲ್ಲಿ. ಪಾಲನೆ ಅನ್ನೋದೇನು ಬೇಡ ರೀ. ಒಂದು ಪುಸ್ತಕ ತರ್ತೀರಾ, ಒಂದು ಕಡೆ ಇಟ್ಟಿರ್ತೀರಾ, ಅದು ಹರಿದೋಗೋ ತನಕ ಇದ್ದೇ ಇರುತ್ತದೆ. ರಕ್ಷಣೆ ಏನು ಮಾಡೋದು ಅಂತ ಅದನ್ನು ನಿಷೇಧ ಮಾಡ್ತಕ್ಕಂಥವರಾಗಿ ಓಂ ಪ್ರಕೃತ್ಯೇತಾವತ್ವಂ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯಃ ಓಂ ಅಂತ ಒಂದು ಸೂತ್ರ ಇದೆ. ಗೋಪಾಲದಾಸರ ಕೃತಿಗಳೆಲ್ಲ ಅದು ಬ್ರಹ್ಮಸೂತ್ರ, ವೇದ, ಉಪನಿಷತ್ತುಗಳನ್ನು ಆಧರಿಸಿರ್ತಕ್ಕಂಥದ್ದೇ ಅದು. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಪಾಲನೆ ಎನ್ನುವುದು ಭಗವಂತನ ಅಷ್ಟಕರ್ತೃತ್ವಗಳಲ್ಲಿ ಒಂದು ಸ್ಥಿತಿ. ಆಚಾರ್ಯರು ಉದಾಹರಣೆ ಮಾಡ್ತಾರೆ. ಬರೀ ಸೃಷ್ಟಿ ಸ್ಥಿತಿ ಲಯ ಅಂತ ಅಷ್ಟೇ ತಿಳ್ಕೊಬೇಡಿ, ಸೃಷ್ಟಿ ಲಯ ಅಂತ ತಿಳ್ಕೊಬೇಡಿ. ಸ್ಥಿತಿ ಹೇಳ್ತಾ ಇದೆ ವೇದ. ಅದನ್ನು ಸಮರ್ಥಿಸಲೋ ಎಂಬಂತೆ ದಾಸರಾಯರು ಹೇಳ್ತಾರೆ. ಪಾಲಿಸಯ್ಯ ಪವನನಯ್ಯ, ನೀ ಪಾಲಿಸಬೇಕು. ನೀ ಸೃಷ್ಟಿ ಮಾಡಿದ ಮೇಲೆ ಸಾಯೋ ತನಕ ನಾನೇ ಇರ್ತೀನಿ, ನಿನ್ನ ಅವಶ್ಯಕತೆ ಇಲ್ಲ ಅಂತ ಇಲ್ಲ ಭಗವಂತ. ಪಾಲಿಸಯ್ಯ, ನೀ ಪಾಲನೆ ಮಾಡಬೇಕು. ನೀನು 14 ಲೋಕಗಳಲ್ಲಿರ್ತಕ್ಕಂಥ ಸಮಸ್ತ ಜೀವರಾಶಿಗಳನ್ನು ಪಾಲನೆ ಮಾಡೋದಿದೆಯಲ್ಲ, ಇದು ಭಗವಂತನ ಅಸಾಧಾರಣ ಧರ್ಮ. ಇದು ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ. ಭಗವಂತ ಮಂಗಲಸೂತ್ರ ಕಟ್ಟುವಾಗ ಪದ್ಮಾವತಿ ದೇವಿಗೆ ಏನಿದೆ ಮಂತ್ರ? ಅದು ಜಗಜ್ಜೀವನ ಹೇತುನ. ಜೀವನ ಅಂದರೆ ಪಾಲನೆಯೇ, ಅದು ಜೀವಿಸೋದು. ಈ ಹುಟ್ಟಾಗೋಗಿದೆ, ಸತ್ತಿಲ್ಲ ಅಂದರೆ ಮಧ್ಯದ ಗ್ಯಾಪ್ ಇದೆಯಲ್ಲ, ಪಿರಿಯಡು, ಜೀವನ. ಅದು ಭಗವಂತ ಜೀವನ ಪ್ರಧಾನವನು ಭಗವಂತ, ಅದನ್ನೇ ಪಾಲನೆ. ಇಂತಹ ಭಗವಂತನ ಅಸಾಧಾರಣವಾಗಿರ್ತಕ್ಕಂತಹ ಈ ಪಾಲನ ರೂಪ ಕ್ರಿಯೆಯನ್ನ ಗೋಪಾಲದಾಸರು ಹೇಳುತ್ತಾರೆ. ಶ್ರೀಶ ಸಂಸಾರವೆಂಬ ಸೂಸುವ ಶರದಿಯೊಳ್ ಈಸಲಾರೆನೋ ಹರಿಯೇ ಎಂದೊರೆಯೇ, ದಾಸನೆಂತೆಂದ ಮೇಲೆ ಕಾಸಿಗೊಳಿಸುವುದು ಲೇಸು ನಿನಗಲ್ಲವಯ್ಯ ಹೇ ಜೀಯ. ಅಲ್ಲಿ ನೋಡ್ರಿ, ಅಲ್ಲಿ ಹೆಂಗಿದೆ ಅದು. ಹೇ ಶ್ರೀಶ, ಹೇ ಲಕ್ಷ್ಮೀಪತಿ, ಸಂಸಾರವೆಂಬೋ ಸೂಸುವ ಶರದಿಯೋಳು. ಈ ಸಂಸಾರ ಇದೆಯಲ್ಲ, ಜನನ ಮರಣ ರೂಪ ಚಕ್ರ ಸಂಸಾರ ಇದೆಯಲ್ಲ, ಇದು ಉಕ್ಕಿ ಬರತಕ್ಕಂಥ, ಸೂಸು ಅಂದರೆ ಉಕ್ಕಿ ಬರತಕ್ಕಂಥದ್ದು. ಫ್ಲಾಟ್ ಆಗಿ ಹರಿತಾ ಇದೆ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಉಕ್ಕೇರಿರ್ತಕ್ಕಂಥ ಸಮುದ್ರ ಇದು. ಶ್ರೀಶ ಸಂಸಾರವೆಂಬ ಸೂಸುವ ಶರದಿಯೋಳು ಈಸಲಾರೆನೋ ಹರಿಯೇ ದೊರೆಯೇ. ಬೀಜಕ್ಕಾಗಲ್ಲ ಇದರಲ್ಲಿ. ಎಂಥ ಅಪಾರವಾಗಿರ್ತಕ್ಕಂತಹ ಸಂಸಾರ ಇದು ಅಂತ ಹೇಳಿದ್ರೆ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾಭಿಜ್ಞ ಜಲಗ್ರಹಿ ಅನುಪಮೈ ಕಾಮಾದಿ ಮಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತಮಯ ಸ್ತೋಮಾದಿ ಮೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ರ ಗುರೋ ಮಾಮಗ್ನ ದುಃಖಂ ಸದಾ. ರಾಘವೇಂದ್ರ ಸ್ತೋತ್ರ ಹೇಳುತ್ತೆ ಆ ಮಾತನ್ನು. ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧಸ್ತರೇ, ಸ್ವಾಭಾವಿಕವಾಗಿ ದುಸ್ತರ ಅದು, ಸಮುದ್ರನೇ ದಾಟಕ್ಕಾಗಲಿಲ್ಲ. ಅಂತರದಲ್ಲಿ ಸಂಸಾರ ಸಾಗರ ಇದೆಯಲ್ಲ, ದುಃಖಮಯವಾಗಿರ್ತಕ್ಕಂಥದ್ದು. ಇದನ್ನು ನಾವು ದಾಟಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಅವರು ಹೇ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಹೇ ಸ್ವಾಮಿ, ಸಂಸಾರವೆಂಬ ಸೂಸುವ ಶರದಿಯೋಳು ಉಕ್ಕೇರಿ ಬರ್ತಾ ಇರ್ತಕ್ಕಂತಹ ಈ ಸಮುದ್ರದಲ್ಲಿ, ಈ ಸಮುದ್ರವನ್ನ ಈಸಲಾರೇನೋ, ಇದನ್ನು ಈಜಿ ದಾಟ್ತೀನಿ ಅನ್ನೋದು ಬಹಳ ಕಷ್ಟ. ನಮ್ಮ ಪ್ರಯತ್ನದಿಂದ, ಶತಪ್ರಯತ್ನದಿಂದಲೂ ಕೂಡ ಈ ಸಂಸಾರದಿಂದ ನಾವು ಮೇಲೆ ಬರಕ್ಕಾಗಲ್ಲ. ಶತಪ್ರಯತ್ನೇನಾಪಿ ಟೀಕಾರಾಯರು ಬರೀತಾರೆ, ನನ್ನ ಪ್ರಯತ್ನದಿಂದ ನಾನು ಈ ಸಂಸಾರದಿಂದ ಪಾರಾಗತೀನಿ, ಇದನ್ನು ದಾಟಿ ಬಂದುಬಿಡ್ತೀನಿ ಅನ್ನೋದು ಆಗೋದೇ ಇಲ್ಲ ಅಂತಾರೆ ಅವರು. ಅದನ್ನು ಅವ್ರು ಹೇಳ್ತಾ ಇದ್ದಾರೆ, ಈಸಲಾರೇನೋ ಹರಿಯೇ ದೊರೆಯೇ. ಅದು ಲಕ್ಷ್ಮೀದೇವಿಗೂ ದೊರೆ ಭಗವಂತ, ಅದಕ್ಕೆ ಶ್ರೀಶ ಅನ್ನೋ ಶಬ್ದ ಇರೋದು. ಬರಿಗೆ ನಮಗೆ ಮಾತ್ರ ದೊರೆ ಅಲ್ಲ,
ಆಚಾರ್ಯ ಹೇಳಿದ್ರು ದಾಸ ಅಂತ ಯಾಕೆ ಹಾಕ್ತಾರೆ? ಈಶ ಒಬ್ಬ ಇದ್ದಾನೆ ಅಂತಕ್ಕಂತಹ ಜ್ಞಾನ ಬರುತ್ತೆ ಆ ದಾಸ ಶಬ್ದದಿಂದ. ನಮಗೆ ಸ್ವಾಮಿ ಇದ್ದಾನೆ, ಅವನ ಅಂಡರಲ್ಲಿ ನಾವೆಲ್ಲ ಇದ್ದೇವೆ, ಅವನ ಅಧೀನರಾಗಿದ್ದೇವೆ, ಸದಾ ಅವನ ಅಧೀನದಲ್ಲಿ ಇರ್ತೀವಿ ಅನ್ನೋದು ಜ್ಞಾಪಕಕ್ಕೆ ಬರುತ್ತೆ ನಾವು ದಾಸ ಅಂತ ಚಿಂತನೆ ಮಾಡಿದಾಗ. ದೊರೆ ಇದ್ದಾನೆ ಅಂದಮೇಲೆ ನಾವೆಲ್ಲ ಸೇವಕರು ಅಂತ ಅಧೀನಕ್ಕೆ ಬರುತ್ತೆ. ಅವ್ರು ಪ್ರಯೋಗ ಮಾಡ್ತೇವೆ ನೋಡಿ. ದೊರೆಯೇ ಯಾರಿಗೆ ದೊರೆ? ಲಕ್ಷ್ಮೀದೇವಿಗೂ ದೊರೆನೇ ಭಗವಂತ, ಲಕ್ಷ್ಮೀದೇವಿಗೂ ಸ್ವಾಮಿನೇ ಭಗವಂತ. ತಸ್ಮಾತ್ ಈಗೇನು ಮಾಡಬೇಕು? ಅವ್ರು ಬರೀತಾರೆ ನೋಡಿ, ದಾಸನೆಂದೆಲ್ಲ ಮೇಲೆ ಗಾಸಿಗೊಳಿಸುವುದು ಲೇಸು ನಿನಗಲ್ಲಯ್ಯ ಹೇ ಜೀಯ. ಎಲ್ಲಿ ತನಕ ನೀನು ನನ್ನನ್ನು ಅವಜ್ಞೆ ಮಾಡ್ಬೋದು? ಅದು ಶಾಸ್ತ್ರೀಯ ವಿಷಯನೇ. ಅದು ಭಗವಂತ ಯಾಕೆ ನಮ್ಮನ್ನು ಉದ್ಧಾರ ಮಾಡಿಲ್ಲ ಇನ್ನು ಅಂತ ಒಂದು ಪ್ರಶ್ನೆ ಶಾಸ್ತ್ರದಲ್ಲಿ. ಈ ಭಗವಂತ ಇದ್ದಾನೆ, ಅವನು ಕರುಣಾಮಯ, ಕರುಣಾನಿಧಿ, ಮಹಾಕರುಣಾಪೂರ್ಣ. ನಾವು ಸಂಸಾರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ, ಯಾಕೆ ನಮ್ಮನ್ನಿನ್ನ ಉದ್ಧಾರ ಮಾಡಿಲ್ಲ? ಭಗವಂತ ಇದ್ದಾನಲ್ವ, ನಿತ್ಯ ಭಗವಂತ, ಅವನೇನು ಎಲ್ಲೂ ಹೋಗಿಲ್ಲ. ನಾವು ಅನಾದಿ ಕಾಲದಿಂದ ಸಂಸಾರದಲ್ಲಿ ಬಿದ್ದಿದ್ದೀವಿ, ಯಾಕೆ ಭಗವಂತ ಇನ್ನೂ ನಮ್ಮನ್ನು ಉದ್ಧಾರ ಮಾಡಿಲ್ಲ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡು, ಈಗ ಉದ್ಧಾರ ಮಾಡಿಲ್ಲ ಅಂದ ಮೇಲೆ ಮುಂದೂ ಉದ್ಧಾರ ಮಾಡಲ್ಲ ಅಂತ ಅವರೊಂದು ಆಕ್ಷೇಪ ಮಾಡಿದರು. ಈಗ ಭಗವಂತನಿಗೆ ಸಾಮರ್ಥ್ಯ ಇದೆ, ಈಗ ಭಗವಂತ ಇದ್ದಾನೆ, ನಾವು ದುಃಖದಿಂದ ಬಳಲ್ತಾ ಇದ್ದೀವಿ, ನಮ್ಮನ್ನು ನೋಡ್ತಾ ಇದ್ದಾನೆ, ಅವನು ಸರ್ವಜ್ಞ ಶಿಖಾಮಣಿ, ಸಾಕ್ಷಿಯವನು, ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾನೆ. ನಮ್ಮನ್ನು ಉದ್ಧಾರ ಮಾಡಿಲ್ಲ ಅಂದ ಮೇಲೆ ಮುಂದೂ ಮಾಡದೇ ಇರ್ಬೋದು, ಮುಂದೂ ಮಾಡಲ್ಲ ಅಂತ ಹೇಳ್ತೀವಿ. ಯಾಕೆ ಅವನನ್ನು ಸ್ತೋತ್ರ ಮಾಡಬೇಕು, ಯಾಕೆ ಅವನಲ್ಲಿ ಭಕ್ತಿ ಮಾಡಬೇಕು ಅಂತ ಒಂದು ಪೂರ್ವ ಪಕ್ಷ ಮಾಡ್ಕೊಂಡಿದ್ದಾರೆ. ಭಕ್ತಿಪಾದದ ಪ್ರಾರಂಭದಲ್ಲಿ ಟೀಕಾಕೃತ್ಪಾದನ ಉತ್ತರ ಕೊಡ್ತಾರೆ. ಭಗವಂತ ಇದ್ದ ಮಾತ್ರಕ್ಕೆ ಉದ್ಧಾರ ಮಾಡ್ತಾನೆ ಅಂತ ನಾವೇನಾದರೂ ಹೇಳಿದ್ದಿದ್ರೆ ನೀವು ಆಕ್ಷೇಪ ಮಾಡಬೇಕಾಗಿತ್ತು. ಭಗವಂತ ಇದ್ದ ಮಾತ್ರಕ್ಕೆ ಉದ್ಧಾರ ಮಾಡ್ತಾನೆ ಅಂತ ಇಲ್ಲ, ಬರೀ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ನಾವು ಹೇಳ್ತಾ ಇಲ್ಲ, ಪ್ರಸನ್ನನಾದ ಭಗವಂತ ಉದ್ಧಾರ ಮಾಡ್ತಾನೆ ಅಂತ ನಮ್ಮದು. ಪ್ರಸನ್ನನಾದ ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅಂತ ನಮ್ಮಲ್ಲಿ. ಹಾಗಾಗಿ ಭಗವಂತನನ್ನು ನಾವು ಪ್ರಸನ್ನೀಕರಿಸ್ಕೋಬೇಕು. ಭಗವಂತ ಇದ್ದ ಮಾತ್ರಕ್ಕೆ ಅನುಗ್ರಹ ಮಾಡ್ತಾನೆ ಅಂತ ತಿಳ್ಕೋಬೇಡ್ರಿ. ಅವನಿದ್ದಾನೆ, ನಮ್ಮನ್ನು ಅನುಗ್ರಹ ಮಾಡಿಬಿಡ್ತಾನೆ, ನಮ್ಮ ಪಾಡಿಗೆ ನಾವು ಇದ್ಕೋಣ ಅಂತ. ಹಂಗಲ್ಲ, ಭಗವಂತನನ್ನು ಒಲಿಸಿಕೊಳ್ಳಬೇಕು ನಾವು. ಅದಕ್ಕೆ ಭಗವಂತನಿಗೆ ಶಾಸ್ತ್ರದಲ್ಲಿ ಸಿದ್ಧವಸ್ತು ಅಂತ ಕರೀತಾರೆ. ಸಿದ್ಧವಸ್ತುನ ಸಾಧ್ಯವಸ್ತುನ ಅಂತ ವಿಭಾಗ ಮಾಡಿ, ಭಗವಂತ ಸಿದ್ಧವಸ್ತು, ಅವನನ್ನೇ ತಯಾರು ಮಾಡಬೇಕಾಗಿಲ್ಲ ನಾವು, ಅವನನ್ನು ವ್ಯಾಪಾರೀಕರಣೀಯ ಅಂತ ಶಾಸ್ತ್ರ ನಿಯಮ. ಅದು ಅಂದರೆ ಭಗವಂತ ನಮಗೆ ಅನುಗ್ರಹ ಮಾಡೋ ಹಾಗೆ ಅವನನ್ನು ಒಲಿಸಿಕೊಳ್ಳಬೇಕು. ಅವನನ್ನು ಒಲಿಸಿಕೊಳ್ಳಬೇಕಾದರೆ ಅವನ ಮಹಿಮೆ ಗೊತ್ತಾಗಬೇಕು, ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಗೊತ್ತಾಗಬೇಕು. ನಾವು ಅವನನ್ನು ಚೆನ್ನಾಗಿ ಸ್ತೋತ್ರ ಮಾಡಬೇಕು. ಅವನ ದಾಸರು ಅಂತ ಚಿಂತನೆ ಮಾಡೋದು ಕೂಡ 9 ಭಕ್ತಿ, ನವವಿಧ ಭಕ್ತಿಯಲ್ಲಿ ಒಂದು. ಹಾಗಾಗಿ ದಾಸ್ಯಂ ಸತ್ಯಂ ಆತ್ಮನಿವೇದನಂ ಅದನ್ನು ದಾಸರಾಯರು ಹೇಳ್ತಾ ಇದ್ದಾರೆ. ದಾಸನೆಂತೆಂದ ಮೇಲೆ ಘಾಸಿಗೊಳಿಸುವುದು ಲೇಸು ನಿನಗಲ್ಲಯ್ಯ ಹೇ ಜೀಯ. ಈಗಾಗಲೇ ನಾನು ನಿನ್ನನ್ನು ದೊರೆ ಅಂತ ಒಪ್ಕೊಂಡು, ನಿನ್ನನ್ನು ಸ್ವಾಮಿ ಅಂತ ಒಪ್ಕೊಂಡು, ನಾನು ನಿನ್ನ ದಾಸ ಅಂತ ಅಂಗೀಕಾರ ಮಾಡಿರುವಾಗ ಅಥವಾ ದಾಸ ಅಂತ ನಾನು ತೀರ್ಮಾನ ಮಾಡಿರುವಾಗ ಇನ್ನು ನನ್ನನ್ನು ಘಾಸಿ ಮಾಡಬಾರದು. ಈ ಸಂಸಾರದಲ್ಲಿ ಇಟ್ಟು ನನ್ನನ್ನು ಇನ್ನೂ ಕೂಡ ಪರೀಕ್ಷೆ ಮಾಡಿ ಘಾಸಿ ಮಾಡತಕ್ಕಂಥದ್ದು ನಿನಗೆ ಲೇಸಲ್ಲ ಅಂತಾರೆ ದಾಸರಾಯ. ಯಾಕೆಂದರೆ ನೀನು ಕರುಣಾಶಾಲಿ, ಕರುಣಾಮಯ ನೀನು. ಹಾಗಾಗಿ ನಾನು ನಿನ್ನ ದಾಸ ಅಂತ ಹೇಳಿ, ನಾನು ನಿನ್ನನ್ನು ಸ್ವಾಮಿ ಅಂತ ಹೇಳಿ
ಆತ್ಮೇತಿ ತೋಪಗಚ್ಚಂತಿ ಗ್ರಾಹ್ಯಂತಿ ಚ ಅಂತ ನನ್ನನ್ನು ಪತಿ ಅಂತ ನಾನು ಉಪಾಸನೆ ಮಾಡಿದ ಮೇಲೂ ಕೂಡ ಇನ್ನೂ ನನ್ನನ್ನು ಪರೀಕ್ಷೆ ಮಾಡ್ತಾ ಈ ಸಂಸಾರದಲ್ಲಿ ಇಟ್ಟಿದೆಯಲ್ಲ, ಇದು ಲೇಸು ನಿನಗಲ್ಲಯ್ಯ, ನಿನ್ನ ಬಿರುದು ರಕ್ಷಿಸಿಕೋ ಅಂತಾರೆ ದಾಸರಾಯರು ಒಂದು ಕಡೆ. ಶರಣಾಗತ ವತ್ಸಲರೆಂಬ ಬಿರುದು ಬೇಕಾದರೆ ಸರಸರ ಬಾರು ಅಂತಾರೆ ಅವರು. ಹಾಗಾಗಿ ಇನ್ನೂ ನನ್ನನ್ನು ಪರೀಕ್ಷೆ ಮಾಡುವುದು ಲೇಸಲ್ಲ. ಪಾಲಿಸಯ್ಯ ಪವನನಯ್ಯ. ಪವನನಯ್ಯ ಅಂತ ಹಾಕುವಾಗಲೂ ಕೂಡ ಒಂದು ವಿಶೇಷ ಮಾಡ್ತಾರೆ ಗೋಪಾಲದಾಸರು. ಪಾಲಿಸಯ್ಯ ಪವನನಯ್ಯ. ಮಧ್ವರಾಯರ, ಆನಂದ ತೀರ್ಥರ, ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತನನ್ನು ಆರಾಧನೆ ಮಾಡಬೇಕದು. ಮಧ್ವಾಚಾರ್ಯಾಣ ಮೃತ್ಕಬಲ ಮಧ್ಯನಿವಾಸಿ, ಭಗವಂತನನ್ನು ಎಲ್ಲಿ ಆರಾಧನೆ ಮಾಡಬೇಕು, ಮುಖ್ಯ ಪ್ರತೀಕ ಯಾವುದು ಅಂದಾಗ ಪವನ, ವಾಯುದೇವರ ಪ್ರತೀಕದಲ್ಲಿ ನಾವು ಭಗವಂತನನ್ನು ಆರಾಧನೆ ಮಾಡಿದರೆ ಆ ಪ್ರತೀಕ ದುಷ್ಟವಾಗದೇನೆ ಭಗವಂತನ ಸನ್ನಿಧಾನ ಬಂದು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಉಪನಿಷತ್ತಿನ ಕಥೆ ಅದು. ಪವನನಯ್ಯ, ವಾಯುದೇವರಿಗೂ ಕೂಡ ಸ್ವಾಮಿಯಾಗಿರ್ತಕ್ಕಂತಹ ಹೇ ಸ್ವಾಮಿ ನನ್ನನ್ನು ಉದ್ಧಾರ ಮಾಡು, ಪಾಲಿಸಯ್ಯ. ಏನು ಮಾಡ್ತಾರೆ ನೋಡೋರು, ದೋಷ ರಾಶಿಗಳೆಲ್ಲ ನಾಶ ಮಾಡಿ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು ಆಶಯ ಬಿಡಿಸೆನ್ನ ಮೀಸಲ ಮನ ಮಾಡಿ ನೀ ಸುಳಿವುದು ಶ್ರೀನಿವಾಸ ಕೃಪಾಲೋ ಪಾಲಿಸಯ್ಯ ಪವನನಯ್ಯ. ಅದೆಲ್ಲ ಬ್ರಹ್ಮಸೂತ್ರದ 4ನೇ ಅಧ್ಯಾಯದ 4 ಪಾದಗಳ ಸಾರ ಅದು. ದೋಷ ರಾಶಿಗಳೆಲ್ಲ ನಾಶ ಮಾಡಿ ಭಗವಂತ ಮೋಕ್ಷ ಕೊಡಬೇಕಾದ್ರೆ ಅದಕ್ಕೆ ಕೆಲವೆಲ್ಲ ಕಂಡೀಷನ್ಗಳಿದೆ. ಏಕದಮ ಭಗವಂತ ನಮಗೆ ಮೋಕ್ಷ ಕೊಡ್ತಾನೆ ಅಂತ ತಿಳ್ಕೋಬೇಡಿ, ಅದು ಚತುರೂಪಾತ್ಮಕವಾಗಿರ್ತಕ್ಕಂಥದ್ದು. ಅದು ಓಂ ತದಧಿಗಮೆ ಉತ್ತರ ಪೂರ್ವ ಅಗಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್ ಓಂ ಸೂತ್ರ. ಅದು ದೋಷ ರಾಶಿಗಳೆಲ್ಲ ನಾಶ ಮಾಡಿ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು. ಅಂತರಂಗ ಸಾಧನ ಅಂತ ಅಲ್ಲೇ ಇದೆ. 4ನೇ ಅಧ್ಯಾಯದ 1ನೇದರಲ್ಲಿ ಓಂ ನ ಪ್ರತೀಕೆ ನಹಿ ಸಹ ಆವೃತ್ತಿ ಅಸಕೃತೋಪದೇಶಾತ್ ಆತ್ಮೇತಿ ತೂಪಗಚ್ಚಂತಿ ಗ್ರಾಹ್ಯಂತಿ ಚ ಓಂ ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಓಂ ಧ್ಯಾನಾಚ್ಛ ಓಂ ಆದಿತ್ಯಾಧಿಪತಿಯಶ್ಚಾಂಡೋ ಉಪಪತ್ತೇ ಓಂ. ಯದ್ಯಪಿ ಅದೆಲ್ಲ ಸಾಧನೆ ಆಗಿದ್ದರೂ ಕೂಡ ಅಂತರಂಗ ಸಾಧನ ಅಂತ ಮತ್ತೊಮ್ಮೆ ಕರ್ಮಕ್ಷಯ ಪಾದದಲ್ಲಿದೆ. ಅದನ್ನೆಲ್ಲ ಹೇಳ್ತಾರೆ ಗೋಪಾಲದಾಸರು. ದೋಷ ರಾಶಿಗಳೆಲ್ಲ ನಾಶ ಮಾಡಿ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು ಆಸಯ ಬಿಡಿಸನ್ನ ಮೀಸಲ ಮನ ಮಾಡಿ ನೀ ಸುಳಿಯುವುದು ಶ್ರೀನಿವಾಸ ಕೃಪಾಲೋ ಪಾಲಿಸಯ್ಯ. 3ನೇ ಅಧ್ಯಾಯದ್ದು ಇದೆ, 4ನೇ ಅಧ್ಯಾಯದ್ದು ಇದೆ. ವೈರಾಗ್ಯ ಪಾದ, ಭಕ್ತಿ ಪಾದ, ಉಪಾಸನಾ ಪಾದ, ಆಮೇಲೆ ಅಪರೋಕ್ಷ ಜ್ಞಾನ ಪಾದ. ನೀ ಸುಳಿಯುವುದು ಒಳಗಡೆ ಇದೆಯಲ್ಲ ಬಿಂಬರೂಪ, ಬಿಂಬಾಪರೋಕ್ಷ ಅಂತಲೇ ಕರೀತಾರೆ ಅದಕ್ಕೆ. ಅನುಗ್ರಹ ಮಾಡಿ ನೀನು ಗೋಚರನಾಗು, ಮೀಸಲ ಮನ ಮಾಡಿ ಅನ್ನೋದೇ ಉಪಾಸನೆ. ದೋಷ ರಾಶಿಗಳೆಲ್ಲ ಬಿಡೋದು ಅಶೇಷ ಜ್ಞಾನ ಭಕ್ತಿ ವೈರಾಗ್ಯವನಿತ್ತು. ವೈರಾಗ್ಯ ಪಾದ, ಭಕ್ತಿ ಪಾದ. ಮೀಸಲ ಮನ ಮಾಡಿ ಎನ್ನುವುದೇ ಧ್ಯಾನ. ಅದು ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಓಂ ಅಂತ ಸೂತ್ರ ಇದೆ. ಆಮೇಲೆ ನೀ ಸುಳಿಯುವುದು ಅಪರೋಕ್ಷ ಜ್ಞಾನ ಪಾದ. ಅದು ಈ 4 ಪಾದದ ಅರ್ಥವನ್ನು ಗೋಪಾಲದಾಸರು ತೋರಿಸ್ತಾ ಇದ್ದಾರೆ. ಅದಾದ ಮೇಲೆ ಬಂದಿರತಕ್ಕಂಥದ್ದೇ ಒಗಟಿದ್ದಂಗೆ ಇರತಕ್ಕಂತಹ ನುಡಿಯದು. ನಾನು ಹೆಂಗಿದ್ದೀನಿ ಸ್ವಾಮಿ, 3 ಗುಣಗಳಿಂದ 3 ತಾಪಗಳಿಂದ 3 ಅವಸ್ಥೆಯಿಂದ ಮುಕುಂದ 3 5ರಿಂದ 3 7ರಿಂದ 3 ದಾರಿ ಕಾಣದೆ ಮೂರಾದೆ. ನನ್ನ ಸ್ಥಿತಿ ಹೆಂಗಿದೆ ಗೊತ್ತಾ? ಇದು 3 ಗುಣಗಳಿಂದ, ಇದು ಗೊತ್ತೇ ಇದೆ ನಮಗೆ, ಸತ್ವ ರಜ ತಮ. 3 ಗುಣಗಳಿಂದ, ಜಾಸ್ತಿ ಹೇಳಲ್ಲ, ಆಚಾರ್ಯದಿಂದ ಉಪನ್ಯಾಸ ಇದೆ. 3 ಗುಣಗಳಿಂದ ಸತ್ವ ರಜ ತಮ. ಈ ನಾವೆಲ್ಲ ಗುಣ ಪ್ರಕೃತಿ ಬದ್ಧರಾದ್ದರಿಂದ 3 ಗುಣಗಳ ಮಿಶ್ರಣ ಅದು ಪ್ರಕೃತಿ. ಇದರಿಂದ ಬದ್ಧನಾಗಿದ್ದೀನಿ. 3 ಗುಣಗಳಿಂದ 3 ತಾಪಗಳಿಂದ ಆಧ್ಯಾತ್ಮಿಕ
ಆದಿಭೌತಿಕ, ಆದಿದೈವಿಕ. ಅಲ್ಲಿದೆ, ಭಾಗವತದಲ್ಲೂ ಇದೆ ಅದು. ತಪತ್ರಯೋ ಮೂಲನಂ, ಮೂರು ಗುಣ. ಈ ಗುಣಗಳೇ ನಮ್ಮನ್ನು ಸಾಕಷ್ಟು ಹಾಳು ಮಾಡುತ್ತೆ. ಅದೆಲ್ಲ ಭಗವದ್ಗೀತೆಯಲ್ಲಿದೆ. ಯಾವ್ಯಾವ ಗುಣ ನಮ್ಮನ್ನ ಏನೇನು ಮಾಡುತ್ತೆ, ಯಾರ್ಯಾರನ್ನ ಕಟ್ಟತ್ತೆ. ಸತ್ವಗುಣದಿಂದ ಹೆಂಗೆ ಬಂಧನ ಮಾಡಿಯಾನೆ ಭಗವಂತ, ರಜೋಗುಣದಿಂದ ಹೆಂಗೆ ಬಂಧನ ಮಾಡಿಯಾನೆ, ತಪೋಗುಣದಿಂದ ಹೆಂಗೆ ಬಂಧನ ಮಾಡಿಯಾನೆ, ಯಾವ್ಯಾವ್ದು ಹೆಂಗೆ ನಮ್ಮನ್ನು ಬಂಧನ ಮಾಡುತ್ತೆ ಅಂತ ಭಗವದ್ಗೀತೆಯಲ್ಲಿದೆ. ಗುಣತ್ರಯ ವಿಭಾಗ ಯೋಗ ಅಂತಲೇ ಇದೆ. ಮೂರು ಗುಣಗಳಿಂದ ನಮ್ಮನ್ನು ಕಟ್ಟಿದ್ದಾನೆ ಭಗವಂತ. ಬಂಧನ ಅದು, ಹಗ್ಗ ಅದು. ಈ ನೀನು ಕಟ್ಟಿರ್ತಕ್ಕಂತಹ ಮೂರು ಗುಣಗಳಿಂದ ಬಂಧಿತನಾಗಿದ್ದೀನಿ ನಾನು. ಮೂರು ತಾಪಗಳಿಂದ, ಅದು ನಿನ್ನ ಇಚ್ಛೆಯಿಂದ ಬಂದಿರೋದೇ. ಅದು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಆಮೇಲೆ ಮೂರು ಅವಸ್ಥೆಯಿಂದ, ಜಾಗೃತ, ಸ್ವಪ್ನ, ಸುಷುಪ್ತ. ಈ ಮೂರು ಅವಸ್ಥೆಯಲ್ಲಿ ಹೇ ಮುಕುಂದ, ಮುಚ್ಚಲ್ ಮೋಕ್ಷಣೆ ಅದು ಧಾತು, ಮುಕ್ತಿಪ್ರದ ಅಂತಾನೆ ಅರ್ಥ ಮುಕುಂದ ಶಬ್ದಕ್ಕೆ. ಹೇ ಮೋಕ್ಷವನ್ನು ಕೊಡ್ತಕ್ಕಂಥವನು. 3-5ರಿಂದ, 3-5 ಯಾವುದು? 8, 3+5 ಅಷ್ಟ ಮದಗಳಿಂದ. 8 ಮದಗಳು ಅಂತ ಇದೆ ನಮಗೆ. ಆ 3+5, 3-5ರಿಂದ, 3-7ರಿಂದ, 10 ಇಂದ್ರಿಯಗಳಿಂದ, 3-6 ದಾರಿ ಕಾಣದೆ, 9 ದಾರಿ ಇದೆ. ನವವಿಧ ಲಕ್ಷಣವಾಗಿರ್ತಕ್ಕಂತಹ ಭಕ್ತಿ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ನಮಗೆ ಮದ ಬಂದುಬಿಡ್ತು, ಮದ ಬಂದಾಗ ಭಕ್ತಿ ಬರೋದಿಲ್ಲ. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯಮದ ಮುದ, ರೂಪ ಮದವೋ. ದಾಸರೇ ಹೇಳ್ತಾರೆ ಆ ಮದನ್ನ. ಅಷ್ಟ ಮದಗಳು, 5, 3-5, 10 ಇಂದ್ರಿಯ. ಅದು ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚಕರ್ಮೇಂದ್ರಿಯ. ಭಾಗವತದಲ್ಲಿದೆ ಅದು. ಉತ್ಕೃಷ್ಟವಾಗಿರ್ತಕ್ಕಂತಹ ಪುರಂಜರೋಪಾಖ್ಯಾನದಿಂದ ಏನೇನು ಮಾಡ್ತೀವಿ ಅಂತ ಇದೆ ಅದು. 3-6 ದಾರಿ ಅಂದರೆ ಆ ಉತ್ಕೃಷ್ಟವಾಗಿರ್ತಕ್ಕಂತಹ 9 ಇದೇನಿದೆ, ನವವಿಧವಾಗಿರ್ತಕ್ಕಂತಹ ಭಕ್ತಿ ಎನ್ನತಕ್ಕಂಥ ಮಾರ್ಗ ಕಾಣದೆ ಮೂರಾದೆ. ಮೂರಾದೆ ಅಂದ್ರೇನು? ತ್ರಿದಿವ ನಿರಯವೋ ಗೋಚರಾನ್ ನಿತ್ಯಬದ್ಧಾನ್. ಈ 3 ಲೋಕದಲ್ಲೇ ಓಡಾಡ್ತಾ ಇರ್ಬೇಕು ನೋಡ್ರಿ. ಸ್ವರ್ಗ ಹೋಗೋದು, ತಿರ್ಗಾ ಭೂಮಿಗೆ ಬರೋದು, ಪಾಪ ಮಾಡೋದು, ನರಕಕ್ಕೆ ಹೋಗೋದು, ತಿರ್ಗಾ ಭೂಮಿಗೆ ಬರೋದು, ತಿರ್ಗಾ ಸ್ವರ್ಗಕ್ಕೆ ಹೋಗೋದು. ತ್ರಿದಿವ ನಿರಯವೋ ಗೋಚರಾನ್ ನಿತ್ಯಬದ್ಧಾನ್ ಅಂತ ವಾಯುಸ್ತುತಿ. ಇದಕ್ಕಿಲ್ಲೇ ಆಗ್ಬಿಟ್ಟೆ. ಅಂದರೆ ಈ ಲಿಂಗ ದೇಹ ಭಂಗ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇಲ್ಲ, ಮೋಕ್ಷಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಗೊತ್ತಾಯ್ತಲ್ಲ ಈಗ? ಅಂದರೆ ನೀನು ಕಟ್ಟಿರ್ತಕ್ಕಂಥ 3 ಗುಣಗಳಿಂದ, ಅದು ಭಗವಂತ ಹಾಕಿರೋ ಕಟ್ಟದು, ಭಾಗವತ ಪಂಚಮಸ್ಕಂದದಲ್ಲಿದೆ ಅದು. 3 ತಾಪಗಳಿಂದ, 3 ಅವಸ್ಥೆಯಿಂದ, 3-5ರಿಂದ, 3-7ರಿಂದ, 3-6 ದಾರಿ ಕಾಣದೆ ಮೂರಾದೆ. ನಿತ್ಯ ಬದ್ಧನಾಗಿದ್ದೀನಿ ನಾನು. ಸಂಸಾರಾವಸ್ಥೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಏನು ಮಾಡ್ಬೇಕು ಇವಾಗ ನೀನು? 3 ಹಿಡಿಸಿ, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು, 3-2 ಓಡಿಸಿ, ಅರಿಷಡ್ವರ್ಗಗಳನ್ನು 3x2 ಅರಿಷಡ್ವರ್ಗಗಳು ಓಡಿಸಿ, 3 ಭಕ್ತಿ 9 ನವವಿಧ ಭಕ್ತಿಯನ್ನು ಕೊಟ್ಟು. ಅದಿಲ್ಲ ಅಂತ ಹೇಳಿತ್ತು ಹಿಂದೆ. ನವವಿಧ ಭಕ್ತಿಯನ್ನು ಅಂದರೆ ನವಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಶ್ರವಣಂ, ಕೀರ್ತನಂ, ವಿಷ್ಣು ಅರ್ಚನಂ, ಪಾದಸೇವನಂ, ಸಖ್ಯಂ, ಆತ್ಮನಿವೇದನಂ ಇದೆಯಲ್ಲ, ಈ 9 ಭಕ್ತಿಯನ್ನು ಕೊಟ್ಟು ಹಿಡಿಸಿ ಅಂತಾರವರು. ಅಂದರೆ ನೀನು ಕೊಡ್ತಕ್ಕಂಥವನಾಗಿ ಮೇಲೆ 3-2 ಓಡಿಸಿ, ಅರಿಷಡ್ವರ್ಗಗಳು 3 ಹಿಡಿಸಿ, ಮ್ಯಾಲ್ 3-2 ಓಡಿಸಿ, 3 ಭಕ್ತಿ 3 ಕಾಲಕ್ಕೂ ಇತ್ತು. 3 ಕಾಲದಲ್ಲಿ, ತ್ರಿಕಾಲದಲ್ಲೂ ಕೂಡ ಆಚಾರ್ಯ ಹೇಳ್ದಂಗೆ 3 ಕಾಲದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹ 3 ಭಕ್ತಿಯನ್ನು ಕೊಟ್ಟು, 3 ರೂಪನಾಗಿ 3 ಲೋಕವನ್ನೆಲ್ಲ 3 ಮಾಡಿದ ಬಿಂಬ ಮೂರುತಿ ವಿಶ್ವ. ಯಾವ 3 ರೂಪ ಭಗವಂತನದು? ಭಗವಂತ ಸೃಷ್ಟಿಗೋಸ್ಕರವಾಗಿ ಸ್ವೀಕಾರ ಮಾಡತಕ್ಕಂಥದ್ದು ಪ್ರದ್ಯುಮ್ನ ರೂಪ, ಪಾಲನೆಗೋಸ್ಕರ ಸ್ವೀಕಾರ ಮಾಡ್ತಕ್ಕಂಥ ಅನಿರುದ್ಧ ರೂಪ, ಲಯ ಮಾಡಕ್ಕೆ ಸ್ವೀಕಾರ ಮಾಡ್ತಕ್ಕಂಥ ಸಂಕರ್ಷಣ ರೂಪ. 3 ರೂಪನಾಗಿ 3 ಲೋಕಕ್ಕೆ, ಅರ್ಥಾತ್ ಉಪಲಕ್ಷಣದಿಂದ 14 ಲೋಕಗಳಿಗೂ ಕೂಡ 3 ಸೃಷ್ಟಿಸ್ಥಿತಿ ಲಯಾದಿಗಳನ್ನು ಮಾಡತಕ್ಕಂತಹ ಬಿಂಬ ಮೂರುತಿ ವಿಶ್ವ ಅಂತ ಹೇಳುವುದರ ಮೂಲಕ ಅವರು ಗಣಪತಿಯ ಅವತಾರ ಅಂತ ಸೂಚನೆ ಮಾಡ್ತಾ ಇದ್ದಾರೆ ಅಂತ ಕೆಲವರು ವಿದ್ವಾಂಸರು ಹೇಳ್ತಾರೆ.
ಆ ವಿಶ್ವ ಇದಲ್ಲ, ಬಿಂಬರೂಪ ಅದು ಗಣಪತಿಗೆ ವಿಶ್ವರೂಪ, ಗಣಪತಿಗೆ ವಿಶ್ವಂಬರ ಅದು. ಆ ಭಾಗವತದಲ್ಲಿ ಇದು ಉಪನಿಷತ್ತು, ಮುಂಡಕೋಪನಿಷತ್ತಿನಲ್ಲಿ ಇದೆ ಅದು, ಮಾಂಡುಕೋಪನಿಷತ್ತಿನಲ್ಲಿ ಇದೆ ಅದು. ಅಂದರೆ ಗಜಾನನ ಇದನ್ನಲ್ಲ, ವಿಘ್ನೇಶ್ವರ ಅವನ ರೂಪ ಅದು, ವಿಶ್ವಂಬರ ಮೂರ್ತಿ. ಆ ಬಿಂಬ ಮೂರ್ತಿ ವಿಶ್ವ ಅಂತ ಹೇಳುವುದರ ಮೂಲಕ ನಾನು ಗಣಪತಿಯ ಅವತಾರ ಭೂತ ಅಂತ ತೋರಿಸ್ತಾ ಇದ್ದಾರೆ, ಸೂಚನೆ ಮಾಡ್ತಾ ಇದ್ದಾರೆ ಗೋಪಾಲದಾಸರು ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಈ ಥರ ನುಡಿಗಳು ಬೇಕಾದಷ್ಟಿದೆ ಗೋಪಾಲದಾಸರ ಕೃತಿಗಳಲ್ಲಿ. ಆ ಮೂರು ಅಂತಕ್ಕಂಥದ್ದನ್ನು ಇಟ್ಕೊಂಡು ಈ ಎಲ್ಲ ಉತ್ಕೃಷ್ಟವಾಗಿರ್ತಕ್ಕಂತಹ ವಿಷಯವನ್ನು ನಿರೂಪಣೆ ಮಾಡಿ ಕಡೆಗೆ ಹೇಳ್ತಾರೆ, ನಾನು ಯಾಕೆ ನಿನ್ನನ್ನು ಉದ್ಧಾರ ಮಾಡಬೇಕು, ಇಷ್ಟೆಲ್ಲ ಬಿಡಿಸ್ಬೇಕು, ಇಷ್ಟೆಲ್ಲ ಕೊಡಬೇಕು, ಇಷ್ಟೆಲ್ಲ ತೆಗಿಬೇಕು, ಇಷ್ಟೆಲ್ಲ ಒದ್ದಾಡ್ತಾ ಇದೆಯಾ ಅಂತ ಹೇಳಿದೆಯಲ್ಲ, ನಾನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸಕಲ ದುರಿತ ಪರಿಹಾರವೆಂದು ನಾ ಬಂದು. ನೋಡಿ, ಓದಿದ್ದೀನಿ, ನಾನು ಅಧ್ಯಯನ ಮಾಡಿದ್ದೀನಿ, ಗುರು ಹಿರಿಯರಿಂದ ಕೇಳಿದ್ದೀನಿ. ಕರುಣಾಸಾಗರ, ಅಪಾರ ಕರುಣ ನಿನಗೆ, ನಿನ್ನಷ್ಟು ಕರುಣಾಶಾಲಿಗಳಿಲ್ಲವೇ ಇಲ್ಲ ಜಗತ್ತಿನಲ್ಲಿ. ಏನೇನು ತಪ್ಪು ಮಾಡಿದ್ರೂ ಕೂಡ ಅದನ್ನು ಕಡೆಗಾಣಿಸಿ ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಬಂದು ಹೊರಿತಕ್ಕಂತಹ ಮಹಾನುಭಾವ ನೀನು. ನಿನ್ನ ಸ್ಮರಣೆ ಮಾತ್ರದಿ ಸಕಲ ದುರಿತ ಪರಿಹಾರವೆಂದು ನಾವೊಂದು ನಾಮೋಚ್ಚಾರಣೆ ಮಾತ್ರೇಣ, ಕೇವಲ ನಾಮೋಚ್ಚಾರಣೆ ಮಾತ್ರದಿಂದ ಸಕಲ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥವನು ನೀನು ಅಂತ ತಿಳಿದು ಬಂದು ಮೊರೆ ಹೊಕ್ಕ ಮ್ಯಾಲಿನ್ನು ಪೊರೆಯಬೇಕಲ್ಲದೆ. ಇಷ್ಟು ನಾನು ನಿನ್ನನ್ನು ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ನಿನ್ನ ಪಾದಕ್ಕೆ ಬಿದ್ದ ಮೇಲೆ ನನ್ನನ್ನು ಉದ್ಧಾರ ಮಾಡಬೇಕಲ್ವ ನೀನು. ಜರಿದು ಬಿಸಾಡುವರೇ ಮುರಾರೇ. ತಾಯಿಯಾಗಿರ್ತಕ್ಕಂಥವಳು ಮಕ್ಕಳು ಎಷ್ಟು ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನೆಲ್ಲ ಕ್ಷಮಾ ಮಾಡಿ ಹೇಗೆ ಆ ರಕ್ಷಣೆ ಮಾಡ್ತಾಳೆ, ಹೇಗೆ ಕಾಪಾಡ್ತಾಳೆ, ಅದರಂತೆ ತಂದೆಯಾಗಿರ್ತಕ್ಕಂಥ, ತಾಯಿಯಾಗಿರ್ತಕ್ಕಂತಹ, ಇಡೀ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂತಹ ನನ್ನನ್ನು ಪೊರೆಯಬೇಕಲ್ಲದೆ ಜರಿದು ಬಿಸಾಡುವರೇ. ನೀನೇ ಜರಿದರೆ ಇನ್ಯಾರು ಕೈ ಹಿಡಿತಾರೆ ಭಗವಂತ? ನನ್ನನ್ನು ನೀನು ಉದ್ಧಾರ ಮಾಡಬೇಕು. ಮುರಾರೇ ಮರುತಾಂತರ್ಗತ ಗೋಪಾಲ ವಿಠಲ, ಈ ಶರೀರ ನಿನ್ನ ಚರಣ ಕುಪಿಸಿದನು, ಸರಿ ಬಂದದು ಮಾಡೋ ಬಿರುದು ನಿನ್ನದು ದೇವ ಪರಮದಯಾನಿದೆ. ಉರಗಾದ್ರಿ ವಾಸ ಶೇಷಾದ್ರಿ, ಉರಗಾದ್ರಿ ಇದ್ರೆ ಶೇಷಾದ್ರಿ ಅದು. ಹೇ ಶ್ರೀನಿವಾಸ, ಮೇಲೆ ವೆಂಕಟರಾಯ ಇದೆ ಅದು. ಅಂತಹ ಈ ತಿರುಪತಿ ಕ್ಷೇತ್ರದಲ್ಲಿ ವಿರಾಜಮಾನನಾಗಿರ್ತಕ್ಕಂತಹ ಪರಮದಯಾನಿದೆ, ಕರುಣಾಸಾಗರ. ಎಷ್ಟು ಹೇಳ್ತಾರೆ ನೋಡ್ರಿ ಅವರು, ನೀನು ಪರಮ ಕರುಣಾಶಾಲಿ, ನಾನು ಒದ್ದಾಡ್ತಾ ಇದ್ದೀನಿ, ನಾನು ನಿನ್ನ ದಾಸ ಅಂತ ಒಪ್ಕೊಂಡಿದ್ದೀನಿ, ನಿನ್ನನ್ನು ದೊರೆ ಅಂತ ಒಪ್ಕೊಂಡಿದ್ದೀನಿ, ಯಥಾಶಕ್ತಿ ಅಧ್ಯಯನ ಮಾಡಿದ್ದೀನಿ, ಪರಿಹಾರವೆಂದು ತಿಳಿದು ನಾ ಬಂದು ಅಂತ ಅರ್ಥ. ಅದು ನಿನ್ನ ಸ್ಮರಣೆಯೇ ಸಕಲ ದುರಿತ ಪರಿಹಾರ ಅಂತ ತಿಳಿದು ನಾ ಬಂದು ಬೇರೆ ಮಾರ್ಗವನ್ನು ಬಿಟ್ಟು ನಿನ್ನನ್ನು ನಾನು ಮೆರೆಹಕ್ಕೆ ಮೇಲೆ ನಿನ್ನನ್ನು ಶರಣ ಹೊಂದಿದ ಮೇಲೆ ಕೊರೆಯಬೇಕಲ್ಲದೆ ಜರಿದು ಬಿಸಾಡುವರೇ. ನನ್ನನ್ನು ಉದ್ಧಾರ ಮಾಡಬೇಕೇ ಹೊತ್ತು ನನ್ನನ್ನು ತಿರಸ್ಕಾರ ಮಾಡಬಾರದು. ಹೇ ಮುರಾರೇ ಮರುತಾಂತರ್ಗತ ಗೋಪಾಲ ವಿಠಲ, ಈ ಶರೀರ ನಿನ್ನ ಚರಣ ಕೊಪ್ಪಿಸಿದನು. ಸರ್ವಾಂಗ ಇದು ಶರಣಾಗತಿ ಅಂತ ಕರೀತಾರೆ. ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ. ಭಾಗವತ ಹೇಳಿದಂಗೆ ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾವಾ ಕೃತೆ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇ ತತ್ ಅಂತ ಭಾಗವತದಲ್ಲಿ ಜಯಂತಿಯ ಉಪಾಖ್ಯಾನದಲ್ಲಿ ಹೇಗಿದೆ, ಇಡೀ ಶರೀರ, ಕಾಯ, ವಾಚ, ಮನಸ, ಒಂದೊಂದು ಇಂದ್ರಿಯ ಸೇರಿಸಿ ಎಲ್ಲವನ್ನೂ ನಿನಗೆ ಒಪ್ಪಿಸಿ ಎಲ್ಲವೂ ನಿನ್ನ ಅಧೀನ ಅಂತ ಅಂಗೀಕಾರ ಮಾಡಿರ್ತಕ್ಕಂತಹ ನಿನಗೆ ಇದು ನನ್ನ ಪ್ರಾರ್ಥನೆ ಅಷ್ಟೇ, ಆಗ್ರಹ ಏನಿಲ್ಲ. ನನ್ನನ್ನು ನೀನು ಕೊರೆಯಲೇಬೇಕು ಅಂತೇನಿಲ್ಲ. ಅದಕ್ಕೆ ಅವರು ಸರಿ ಬಂದದು ಮಾಡೋ ಅಂತಾರೆ ಅವರು. ಭಾಗವತ ಏಕಾದಶ ಸ್ಕಂದದಲ್ಲೂ ಕೂಡ ಬ್ರಹ್ಮದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡುವಾಗ, ಸ್ವಾಮಿ ನಮ್ಮ ಪ್ರಾರ್ಥನೆಯಂತೆ ನೀನು ಭೂಲೋಕದಲ್ಲಿ ಅವತಾರ ಮಾಡಿದಿ, ಸಕಲ ದುಷ್ಟರನ್ನು ಸಂಹಾರ ಮಾಡಿದಿ, ವೈಕುಂಠಕ್ಕೆ ಬಾ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯದಿ ಮನ್ಯಸೆ ಅಂತಾರೆ ಅವರು. ನಿನಗೆ ಇಚ್ಛೆ ಇದ್ದರೆ ಬಾ ಅಂತಾರೆ. ನಾವು ಕರಿತಾ ಇದ್ದೀವಿ ಅಂತ ಬರಬೇಡ, ನಮಗೆ ಹೇಳೋಕ್ಕೆಲ್ಲ ಶಕ್ತಿ ಇದೆ, ನಿನಗೆ ಆಜ್ಞೆ ಮಾಡೋಕ್ಕೆ ನಾವ್ಯಾರು? ಯದಿ ಮನ್ಯಸೆ
ನಿನಗೇನಾದರೂ ವಾಪಸ್ಸು ಮೂಲ ರೂಪಕ್ಕೆ ಬರಬೇಕು ಅಂತ ಇಚ್ಛೆ ಇದ್ರೆ ಈ ಕೃಷ್ಣ ರೂಪವನ್ನು ಪರಿಸಾಪಾಪ್ತಿ ಮಾಡಿ ಬಾ ಅಂತಾರೆ ಬ್ರಹ್ಮದೇವರು. ಸರಿ ಬಂದದು ಮಾಡೋ, ನಿಂಗೆ ಗೊತ್ತಿದೆ ಯಾವ ಕಾಲಕ್ಕೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನಿಂಗೆ ಗೊತ್ತು. ನಾವು ಶರಣಾಗತರಾಗಿದ್ದೀವಿ ಅಂತ ಮಾತ್ರಕ್ಕೆ ಭಗವಂತ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನಿಯಮ ಇಲ್ಲ. ಇನ್ನೂ ಇರಬೇಕು ಇವನು ಸಂಸಾರದಲ್ಲಿ ಅಂತ ಅವನ ಇಚ್ಛೆ ಇದ್ರೆ ಯಮೇ ವೈಶವೃಣತೆ ತೇನ ಲಭ್ಯ ತಶೇಷ ಆತ್ಮ ವಿವೃಣತೆ ತನು ಸ್ವಾನ್ ನಾಯ ಮಾತ್ರ ಪ್ರವಚನೇನ ಲಭ್ಯ. ನಾ ಪಾಠ ಹೇಳ್ಬಿಟ್ಟೆ, ನಾ ಪ್ರವಚನ ಮಾಡಿಬಿಟ್ಟೆ, ನಾನು ಏಕಾದಶಿ ವ್ರತ ಮಾಡಿಬಿಟ್ಟೆ, ಭಗವಂತನನ್ನು ಉದ್ಧಾರ ಮಾಡಬೇಕು ಅಂತ ಏನಿಲ್ಲ. ಅವನ ಇಚ್ಛೆ ಬಂದಾಗ ಮಾಡ್ತಾನೆ ಭಗವಂತ. ಹಾಗಾಗಿ ಸರಿ ಬಂದದು ಮಾಡೋ ಬಿರುದು ನಿನ್ನದು ದೇವ. ಅದು ನಿಂದದು ಅಂದರೆ ಅದು ಭಗವನ್ನಿಷ್ಠ ಧರ್ಮ. ಅವನಲ್ಲಿರ್ತಕ್ಕಂಥದ್ದು. ಅವನು ಕೃಪೆ ಮಾಡಿ ಬಿರುದು ನಂದಲ್ಲ ನಿಂದು. ಶರಣಾಗತ ಭಕ್ತವತ್ಸಲ, ಮೋಕ್ಷಪ್ರದ, ಮುಕ್ತಿಪ್ರದ, ಉದ್ಧಾರಕರ್ತ ಅನ್ನೋದು ನಿನ್ನ ಬಿರುದದು. ನಿನ್ನ ಇಷ್ಟ ಬಂದಾಗ ಮಾಡ್ಬೋದು. ನೀನು ನಾನು ಆಗ್ರಹ ಮಾಡೋಕ್ಕಾಗಲ್ಲ. ಹೇ ಪರಮನಯ ಬದ್ದಯಾನಿದೆ ಉರಗಾದ್ರಿವಾಸ, ಹೇ ಶೇಷಾಚಲದಲ್ಲಿ ವಾಸನಾಗಿರ್ತಕ್ಕಂತಹ ಹೇ ವೆಂಕಟ ರಾಯ. ಆ ವೆಂಕಟರಾಯ ಅನ್ನೋ ಶಬ್ದದಿಂದಲೇ ಇದಕ್ಕೆ ಅದನ್ನೆಲ್ಲ ತೋರಿಸ್ತಾನೆ. ಸುಂದರವಾಗಿರ್ತಕ್ಕಂತಹ ವೆಂಕಟರಾಯ ಅಂದರೆ ವೆಂಕಟೇಶ ಅಂತ ಅರ್ಥ. ವೆಂಕಟೇಶ ಶಬ್ದಕ್ಕೆ ಮುಕ್ತಾಮುಕ್ತ ನಿಯಾಮಕ ಅಂತ ಅರ್ಥ ಇದೆ. ಹಾಗಾಗಿ ಅಲ್ಲಿ ಅಪಾರವಾದ ಒಂದೊಂದು ಶಬ್ದಕ್ಕೂ ಕೂಡ ಅನೇಕ ವೇದಗಳು, ಸೂತ್ರಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲ ಇದೆ. ಅಂತಹ ದಿವ್ಯವಾಗಿರ್ತಕ್ಕಂಥ ಗೋಪಾಲದಾಸರ ಪಾಂಡಿತ್ಯ ನೋಡ್ರಿ. ಅದರ ಜೊತೆ ಭಕ್ತಿ ನೋಡಿ. ಈ ಶರಣಾಗತಿ ಎನ್ನುವುದಿದೆಯಲ್ಲ ಭಕ್ತಿಯ ಪರಾಕಾಷ್ಠತೆ ಅದು. ಆದ್ದರಿಂದ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ನಿನ್ನ ಚರಣ ಕೊಪ್ಪಿಸಿದೆ ಅಂತ ಹೇಳಿ, ಎಲ್ಲವೂ ನಿನ್ನ ಪ್ರೀತಿಗೋಸ್ಕರವಾಗಿ ನಾನು ಮಾಡಿದ್ದು, ಎಲ್ಲವೂ ನಿನ್ನ ಅಧೀನದಿಂದ ಇದೆ ಅಂತ ಹೇಳಿ ಗೋಪಾಲದಾಸರು ಅತ್ಯದ್ಭುತವಾಗಿರ್ತಕ್ಕಂತಹ ಕೃತಿಯನ್ನು ರಚನೆ ಮಾಡಿ ಇಂತಹ ನೂರಾರು ಕೃತಿಯನ್ನು ರಚನೆ ಮಾಡಿದ್ದಾರೆ. ಗೋಪಾಲದಾಸರ ಕೃತಿಗಳೆಲ್ಲ ಭಕ್ತಿ ಭರಿತ. ಭಕ್ತಿಯಲ್ಲಿ ಬಾಗಣ್ಣ ಅಂತ ಆಚಾರ್ಯರು ಹೇಳಿದರು. ಗೋಪಾಲದಾಸರ ಕೃತಿಗಳೆಲ್ಲ ಒಬ್ಬೊಬ್ಬರ ವಿಜಯದಾಸರ, ಗೋಪಾಲದಾಸರ, ಜಗನ್ನಾಥದಾಸರ, ಪುರಂದರದಾಸರ ಕೃತಿಗಳನ್ನು ನಾವು ನೋಡಿದಾಗ ಒಂದೊಂದಕ್ಕೆ ಒತ್ತು ಜಾಸ್ತಿ ಕೊಟ್ಟಿದ್ದಾರೆ. ಬೇರೆದರಲ್ಲೆಲ್ಲ ಇಲ್ಲ ಅಂತಲ್ಲ, ಆ ಯಾವುದು ನಮಗೆ ಅವಶ್ಯಕವಾಗಿ ಬೇಕಾಗಿದೆಯೋ ಅಂತ ಕಡೆ ಒತ್ತು ಕೊಡ್ತಾರೆ. ವೈರಾಗ್ಯ ಬೋಧಕ ಕೃತಿಗಳು ವಿಜಯದಾಸರದೆಲ್ಲ. ನರಜನ್ಮ ಬಾಹೋದೆ ಕಷ್ಟ, ಅದನ್ನು ಅರಿತು ನೋಡಲು ವಿಪ್ರತ್ವ ಶ್ರೇಷ್ಠ, ಮರುತನ ಮತ ಹೊಂದುವುದೇ ಉತ್ಕೃಷ್ಟ, ಮರಳಿ ಬಾಹೋದೆ ದುರ್ಘಟ, ಕೇಳೆಲವ ಮರ್ಕಟ, ಎಚ್ಚೆತ್ತು ಇರು ಕಂಡೆ ಮನಗೆ, ಹಾಡು ಹರಟೆಗೆ ಹೋಗಬೇಡ, ಕಂಡ ಕೂಳುಗಳನ್ನೇ ತಿಂದು ಹೊರಲೊಡೆಯಬೇಡ, ಪ್ರಾರಬ್ಧ ಕರ್ಮಕ್ಕೆ ಮನಸೋಲಬೇಡ, ಎಚ್ಚೆತ್ತು ಇರು ಕಂಡೆ ಮನವೇ. ವೈರಾಗ್ಯ ಬೋಧಕ ಕೃತಿಗಳು ಜಾಸ್ತಿ ಅದು. ನಂಬಿ ನೆಚ್ಚದಿರೋ ನರಲೋಕ ಸ್ಥಿರವಲ್ಲ ಅಂಬಲಿ ಪರಮಾನ್ನ, ನರಲೋಕ ಸುಖವೆಂಬ ಅಂಬಲಿ ಪರಮಾನ್ನ ಬಯಸುತ್ತಿರು ಪೀಯೂಷ ಪಾನ ಅಂತಾರೆ ಅವರು. ಅಂದರೆ ವೈರಾಗ್ಯ ಬೋಧಕ ಜಾಸ್ತಿ ವಿಜಯದಾಸರ ಕೃತಿಗಳಲ್ಲಿ. ಗೋಪಾಲದಾಸರ ಕೃತಿಗಳಲ್ಲಿ ಅಲ್ಲಿ ಭಕ್ತಿ ಇಲ್ಲ ಅಂತಲ್ಲ, ಭಕ್ತಿ ಇದೆ. ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ ಗೋಪಾಲದಾಸರ ಕೃತಿಗಳಲ್ಲಿ ನೋಡ್ರಿ, ಭಕ್ತಿಗೆ ಪ್ರಾಧಾನ್ಯ. ಅಂದರೆ ಅದರಲ್ಲೇ ಮುಳುಗಬಿಡ್ಬೇಕು. ಅಂತಹ ಭಕ್ತಿ ಪ್ರಚುರವಾಗಿರ್ತಕ್ಕಂತಹ ಕೃತಿನೇ ಬಾರಯ್ಯ ಬಾಬಾ ಬಕುತರ ಪ್ರಿಯ ಶ್ರೀನಿವಾಸರಾಯ ಇದೆಯಲ್ಲ. ಆ ಕಡೇ ನುಡಿ ಇದೆಯಲ್ಲ, ಮಡುವಿನೊಳಗೆ ಗಜ ಮೊರೆಯಿಡ ಲಕ್ಷಣ, ಮಡದಿಗೆ ಪೇಳದೆ ದುಡದೊಡನೆ ಬಂದು ಪಿಡಿದು ನಕ್ರನವಾಯಿ ಕಡಿದು ಬಿಡಿಸಿದರೆ, ಸಡಗರದಿಂದ ರಮೆ ಕೊಡವಿಯೊಡನೆ ಗೂಡಿ ಬಾರಯ್ಯ ಬಾಬಾ ಬಕುತರ ಪ್ರಿಯ. ಅದು ಅಕ್ಷರಶಃ ಗಜೇಂದ್ರ ಮಾಡಿದ ಭಕ್ತಿಯ ಪರಾಕಾಷ್ಠತೆಯನ್ನು ತೋರಿಸ್ತಾ ಇದೆ ಅದು. ಆದ್ದರಿಂದ ನಾರಾಧನಾಯಿ ಭವಂತಿ ಪರಸ್ಯ ಪುಂಸಾಂ ಭಕ್ತ್ಯಾತುತೋಷ ಭಗವಂತನು ಯೂತಪಾಯ. ಭಾಗವತನು ಭಕ್ತಿ ಹೇಳುತ್ತೆ ಅದು. ಅಂದರೆ ಎಷ್ಟು ಭಕ್ತಿಯಿಂದ ಗಜೇಂದ್ರ ಭಗವಂತನನ್ನ ಕರೆದ. ಓಂ ನಮೋ ಭಗವತೆ ತಸ್ಮೈ ಪುರುಷಾಯ ಬೀಜಾಯ ಪರೇಶಾಯ ಇರಿಮೆ ಯಸ್ಮಿನ್ ಇದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ. ಸಾಮಾನ್ಯ ಶಾಸ್ತ್ರಜ್ಞಾನ ಇಲ್ಲದೆ ಇರೋರಿಗೆ ಹಾಗೆಲ್ಲ ಪ್ರಯೋಗ ಮಾಡಕ್ಕೆ ಬರುತ್ತಾ? ಎಷ್ಟು ವಿಷಯ ಇದೆ ಅದರಲ್ಲಿ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯ ಅಪ್ತಿ ವಿನಾಶನಾಯ. ಎಷ್ಟಿದ್ದೀರಿ ಅದರಲ್ಲಿ. ಆ ಗಜೇಂದ್ರನ ಇನ್ಯಾರು ನನ್ನನ್ನು ರಕ್ಷಣೆ ಮಾಡೋಕ್ಕಾಗಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಅದನ್ನೇ ಹೇಳ್ತಾ ಇರೋದವರು.
ಇನ್ಯಾರು ಆನೆಗಳು ನನ್ನನ್ನು ಕಾಪಾಡಕ್ಕಾಗಲ್ಲ, ಕಾಪಾಡಿದ್ರೆ ಈ ಕ್ಷಣದಲ್ಲಿ ಭಗವಂತ ಅವನೊಬ್ಬನೇ ನನ್ನನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲವನ್ನು ಬಿಟ್ಟು ಭಗವಂತನ ಪಾದವನ್ನ ಆ ಕಾಲದಲ್ಲಿ ಪ್ರಾಣ ಹೋಗೋ ಕಾಲದಲ್ಲಿ ಸ್ತೋತ್ರ ಮಾಡಿರ್ತಕ್ಕಂಥದ್ದು ಗಜೇಂದ್ರ ಮೋಕ್ಷ, ಗಜೇಂದ್ರನ ಸ್ತೋತ್ರ. ಅದಕ್ಕೆ ಅವ್ರು ಹಂಗೆ ಬರೆದಿರೋದದು. ಮಡುವಿನೊಳಗೆ ಗಜ ಮೊರೆಯಿಡ ಲಕ್ಷಣ, ಮಡದಿಗೆ ಪೇಳದೆ ದುಡುದುಡನೆ ಮೊರೆಯಿಡ ಲಕ್ಷಣ. ಮೊರೆ ಇಟ್ಟಿದ್ದಾನೆ ಅವನು ಅಲ್ಲಿ. ಮಡುವಿನೊಳಗೆ ಗಜ ಮೊರೆಯಿಡ ಲಕ್ಷಣ, ಮಡದಿಗೆ ಪೇಳದೆ ದುಡದುಡನೆ ಬಂದು ಆ ನಿರೂಪಣೆ ಮಾಡಿರೋ ಶೈಲಿ ನೋಡ್ರಿ, ಅದು ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಇಡೀ ಭಾಗವತದ ಸಾರವನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ತಡಮಾಡಬೇಡವೋ ಹೇ ನಲ್ಲ ವಾಕುಲಾಲಿಸೋ ಎನ್ನೊಳೆಯ ಗೋಪಾಲ ವಿಠಲ. ಅದೇ ಕಾಂಟೆಸ್ಟ್ ತಂದೆ, ಇನ್ನು ನನ್ನನ್ನು ಕಾಯಿಸಬೇಡ, ನಿಧಾನ ಮಾಡಬೇಡ, ಅಲ್ಲಿ ಹೆಂಗೆ ಬೇಗ ಬೇಗ ಬಂದ್ಯೋ, ದುಡನೆ ಅಲ್ಲಿ ಹೆಂಗೆ ಬಂದ್ಯೋ, ತಡ ಮಾಡಬೇಡ ಅಂತಾರೆ ದಾಸರಾಯ. ಎನ್ನೊಡೆಯ ಗೋಪಾಲ ವಿಠಲ. ಅತ್ಯದ್ಭುತವಾಗಿರ್ತಕ್ಕಂಥದ್ದು ಆ ಪದ ಲಾಲಿತ್ಯವನ್ನ, ಪದ ಪ್ರಯೋಗವನ್ನ, ಆ ಪದದ ಸಾರ್ಥಕತೆಯನ್ನ ವಿಚಾರ ಮಾಡಿದಾಗ ಆ ಗೋಪಾಲದಾಸರ ಹೃದಯದಲ್ಲಿ ಎಷ್ಟು ಭಕ್ತಿ ಪರಾಕಾಷ್ಠತೆ ತುಂಬಿಕೊಂಡಿತ್ತು. ಅಂತಹ ಗೋಪಾಲದಾಸರ ನಮಗೇನು ಕೊಡಬೇಕಾದ್ರು ಅಂತಹ ಭಕ್ತಿಯನ್ನು ಕೊಡಲಿ ಅವರು. ಅವರಲ್ಲಿ ಏನು ಹೇರಳವಾಗಿತ್ತು ಭಗವಂತನ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವದ್ಭಕ್ತಿ, ಗುರುಭಕ್ತಿಯಿಂದ ಬಂದಿರತಕ್ಕಂತಹ ಭಗವದ್ಭಕ್ತಿ, ವಿಜಯರಾಯರಲ್ಲಿ ಬಂದಿರತಕ್ಕಂಥ, ಆನಂದ ತೀರ್ಥರಲ್ಲಿ ಬಂದಿರತಕ್ಕಂಥ ಭಕ್ತಿಯಿಂದ ಉತ್ಪನ್ನವಾದ ಮುಕುಂದ ಜಗದ್ಭಕ್ತಿ ಗುರುಭಕ್ತಿ ಜಾಯೆ. ಇದು ತನಕ ಆಚಾರ್ಯ ಹೇಳಿದ್ರು ಅವರು ಗುರು ಸೇವಾ ಹೆಂಗೆ ಮಾಡಿದ್ರು ಅಂತ. ಅಂತಹ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಭಕ್ತಿಯನ್ನ ಗೋಪಾಲದಾಸರು ನಮಗೆ ಕೊಡಲಿ. ಅವರ ಆರಾಧನೆ ದಿವಸಗಳಲ್ಲಿ ಅವರಲ್ಲಿರ್ತಕ್ಕಂತಹ ಸದ್ಗುಣಗಳನ್ನು ನಮಗೂ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡೋದೇ ಆರಾಧನೆ. ಅವರನ್ನು ಕೊಂಡಾಡೋ ಶಕ್ತಿ ನಮಗೆಲ್ಲಿರುತ್ತೆ ಅದು. ಆದರೆ ನೀವೇನು ಭಗವಂತನ ಅನುಗ್ರಹದಿಂದ ಆ ಗುಣವನ್ನು ಸಂಪಾದನೆ ಮಾಡಿಕೊಂಡಿದ್ರಿ, ಆ ಗುಣದಲ್ಲಿ ಕಿಂಚಿತ್ತು ನಮಗೂ ಕೂಡ ಧಾರೆ ಎರೀರಿ ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವರಾಗಿ ಅಂತಹ ಗೋಪಾಲದಾಸರ ಆರಾಧನೆಯನ್ನು ಪ್ರತಿ ವರ್ಷ ನಮ್ಮ ಮಠದಲ್ಲಿ ನಮ್ಮ ಶ್ರೀಧರ್ ಅವರ ತಂದೆ ಕಾಲದಿಂದ, ವೆಂಕಟ ಸುಬ್ರಾಯರ ಕಾಲದಿಂದಲೂ ಕೂಡ ಅವರೆಲ್ಲ ನಮ್ಮ ವಿದ್ಯಾಪೀಠದಲ್ಲೇ ಓದೋರು, ಅವರ ತಂದೆ ಅವರ ಮಕ್ಕಳು ಎಲ್ಲ ಅಂತಹ ಅವರ ಕಾಲದಿಂದಲೂ ಕೂಡ ಈ ಆರಾಧನೆಯನ್ನು ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವ ಅಂತ ರಾಯರು ಹೇಳ್ದಂಗೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ತಕ್ಕಂತೆ ಅವರೂ ಕೂಡ ಅಧ್ಯಯನ ಮಾಡ್ತಾ ವರ್ಷದಿಂದ ವರ್ಷಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಗೋಪಾಲದಾಸರ ಮಂತ್ರಾಲಯ ಪ್ರಭುಗಳ, ಮುಖ್ಯ ಪ್ರಾಣದೇವರ, ನರಸಿಂಹದೇವರ, ಶ್ರೀನಿವಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅಂತಹ ಆರಾಧನೆಯನ್ನು, ನರಹರಿ ತೀರ್ಥರ ಆರಾಧನೆ ಮತ್ತು ಗೋಪಾಲದಾಸರ ಆರಾಧನೆ, ಎರಡೂ ಆರಾಧನೆ ಇವತ್ತು ನಮ್ಮ ಮಠದಲ್ಲಿ. ಅವರ ವಿಷಯವಂತೂ ನಿಮಗೆಲ್ಲ ಗೊತ್ತೇ ಇದೆ. ಅಂತಹ ಶ್ರೇಷ್ಠವಾದ ಯಮಕ ಭಾರತಕ್ಕೆ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥದ್ದು. ನರಹರಿ ತೀರ್ಥರ ವ್ಯಾಖ್ಯಾನ ಇಲ್ಲದೆ ಯಮಕ ಭಾರತ ಅರ್ಥವೇ ಆಗೋದಿಲ್ಲ, ಸಾಧ್ಯವೇ ಇಲ್ಲ ಹೇಳೋದಕ್ಕೆ. ಆ ಯಮಕಾಲಂಕಾರದಲ್ಲಿ ಇರ್ತಕ್ಕಂಥದ್ದು ಅಂತ ಲೋಲಿ ಒಂದು ಶಬ್ದ, ಲೋಲಿ ಅಂತ ಒಂದು ಶಬ್ದ ಇದೆ. ಎಷ್ಟು ಅರ್ಥ ಮಾಡ್ತಾರೆ ಅದಕ್ಕೆ, ಹೆಂಗೆ ಬಿಡಿಸ್ಬೇಕು, ಅದಕ್ಕೆ ಏನು ಅರ್ಥ ಮಾಡಬೇಕು. ಶಕಟಂ ಲೋಲಿ ಇಷ್ಟೇ ಬರೆದಿರೋದು ಆಚಾರ್ಯ. ಶಕಟಾಸುರನನ್ನು ಸಂಹಾರ ಮಾಡಿದ ಕೃಷ್ಣ ಅನ್ನೋ ಕಡೆ ಲೋಲಿ, ಎಷ್ಟು ಅರ್ಥ ಬರೆದಿದ್ದಾರೆ ಅವರು. ಯಮಕ ಯಾರು ನರಹರಿ ತೀರ್ಥರು, ಅವರೆಲ್ಲ ಅನುಗ್ರಹ ಇದ್ದೇ ಇದ್ದರೆ ಅಂತಹ ಆಚಾರ್ಯ ಗ್ರಂಥಗಳು ಅರ್ಥ ಆಗೋದಿಲ್ಲ ಅಂತ ಹೇಳಿ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ನರಹರಿ ತೀರ್ಥರು ಇವತ್ತಿನ ಆರಾಧ್ಯ ಗುರುಗಳಾಗಿ ಒಬ್ಬ ಯತಿ ಶ್ರೇಷ್ಠರು, ಒಬ್ಬ ದಾಸ ಶ್ರೇಷ್ಠರು, ಇಬ್ಬರೂ ಆರಾಧನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಅಂತಹ ಆರಾಧನೆಯನ್ನು ಮಾಡಿರ್ತಕ್ಕಂತಹ ಅವರಿಗೆ ಹರಿವಾಯುಗಳು ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಈ ಒಂದು ವಾಕ್ಕುಸುಮವನ್ನು ಇಬ್ಬರೂ ಹಿರಿಯರ ಇಬ್ಬರೂ ಗುರುಗಳೇ ಅಂತಹ ಗುರುಗಳ ಪಾದ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. ಆದರೆ ಕೇಳಕ್ಕೆ ಬಹಳ ಚೆನ್ನಾಗಿರುತ್ತೆ, ಹೇಳೋಕ್ಕೂ ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಡಿಸಿ ನೋಡಿದಾಗ ಅದರ ಮರ್ಮ ಗೊತ್ತಾಗುತ್ತೆ. ಗೋಪಾಲದಾಸರು ಅನ್ನತಕ್ಕಂತಹ ಗುರುಗಳನ್ನು ನಾನು ಭಜೆ ಸೇವೆ ಮಾಡ್ತೀನಿ. ಗೋಪಾಲಾಖ್ಯ ಗುರುಂ ಭಜೆ. ಭಜೆ ಅಂತ ಸಂಸ್ಕೃತದಲ್ಲಿ ಭಜ ಸೇವಾಯಾಮ್ ಅಂತ ಧಾತು, ಸೇವೆ ಮಾಡೋದು ಅಂತ ಅರ್ಥ. ಭಜನೆ ಮಾಡೋದು ಅಂತ ಅಷ್ಟೇ ಅಲ್ಲ, ಸೇವೆ ಅಂತ ಅರ್ಥ ಭಜ ಶಬ್ದಕ್ಕೆ. ಗೋಪಾಲದಾಸರು ಅಂತಕ್ಕಂಥ ಗುರುಗಳನ್ನು ನಾನು ಸೇವೆ ಮಾಡ್ತೀನಿ. ಗುರುಗಳನ್ನು ಸೇವೆ ಮಾಡೋದು ಹೆಂಗೆ? ಒಬ್ಬೊಬ್ಬರನ್ನ ಸೇವೆ ಮಾಡೋದು ಬೇರೆ ಥರ ಇರುತ್ತೆ. ರೋಗಿಗಳನ್ನು ಸೇವೆ ಮಾಡೋದು ಹೆಂಗೆ, ಗುರುಗಳನ್ನು ಸೇವೆ ಮಾಡೋದು ಹೆಂಗೆ? ಗುರುಗಳನ್ನು ರೋಗಿಗಳ ಥರ ಸೇವೆ
ಗುರುಗಳ ಸೇವೆ ಮಾಡೋದು ಏನು ಅಂದರೆ ಗುರುಗಳ ಉಪದೇಶವನ್ನು ಚಿಂತನೆ ಮಾಡಿ ಅವರಿಗೆ ನಮಸ್ಕಾರ ಮಾಡೋದಿದೆಯಲ್ಲ, ಇದೇ ಗುರು ಸೇವಾ ಅಂದರೆ. ಏನು ಸೇವೆ ಮಾಡಬೇಕು? ಗೋಪಾಲದಾಸರು ನಾವು ಅಲ್ಲಿ ಕೊಡುತ್ತೇವೆ. ಗೋಪ ಪ್ರಕರ ಸಂಕಾಶಂ. ಗೋಪ ಅಂದರೆ ಸೂರ್ಯ, ಚಂದ್ರನೂ ಹೌದು ಸೂರ್ಯನೂ ಹೌದು. ಗೋ ಅಂದರೆ ಕಿರಣಗಳು. ಸಂಸ್ಕೃತದಲ್ಲಿ ಗೋ ಶಬ್ದಕ್ಕೆ ಕಿರಣ ಅಂತ. ಪ ಅಂದರೆ ಪತಿ, ಕಿರಣಗಳಿಗೆ ಪತಿ. ಸೂರ್ಯನೂ ಕಿರಣಗಳಿಗೆ ಪತಿ, ಚಂದ್ರನೂ ಕಿರಣಗಳಿಗೆ ಪತಿ. ಆದ್ದರಿಂದ ಗೋಪ ಶಬ್ದಕ್ಕೆ ಸೂರ್ಯ ಅಂತನೂ ಅರ್ಥ, ಚಂದ್ರ ಅಂತನೂ ಅರ್ಥ. ಗೋಪ. ಇಲ್ಲಿ ಯಾಕೆ ತಗೋಬೇಕು ಸೂರ್ಯನನ್ನ ಅಂದ್ರೆ ಪ್ರಖರ ಅಂತಿದೆ ಮುಂದೆ. ಚಂದ್ರನ ಪ್ರಕಾಶ ಪ್ರಖರ ಆಗಿರೋದಿಲ್ಲ, ಯಾಕಂದ್ರೆ ಚುಚ್ಚೋದು ಅಂತ ಅರ್ಥ. ಪ್ರಖರ ಅಂದ್ರೆ ತೀಕ್ಷ್ಣ ಅಂತ ಅರ್ಥ. ಚಂದ್ರನ ಪ್ರಕಾಶ ತೀಕ್ಷ್ಣ ಇರಲ್ಲ, ಮೈ ಪಿಯರ್ಸ್, ಅದು ಚುಚ್ಚಲ್ಲ ಮೈಗೆ, ಶಾಂತವಾಗಿರುತ್ತೆ. ಮುಂದೆ ಪ್ರಖರ ಇರೋದ್ರಿಂದ ಸೂರ್ಯ ಅಂತ ಅರ್ಥ ಮಾಡಬೇಕು. ಅಲ್ಲಿಗೆ ಗೋಪ ಅಂದರೆ ಸೂರ್ಯ, ಗೋಪ ಪ್ರಖರ, ಸೂರ್ಯ ಕಿರಣಗಳಿಗೆ ಅಧಿಪತಿಯಾದ ಸೂರ್ಯನ ಕಿರಣಗಳಂತೆ ಪ್ರಕಾಶಮಾನವಾದ ಕಾಂತಿ ಉಳ್ಳವರು ಅಂತ ಅರ್ಥ. ಸಂಕಾಶಂ ಅಂದ್ರೆ ಗೋಪಾಲದಾಸರ ಮುಖದಲ್ಲಿ ಸೂರ್ಯ ಕಿರಣಗಳಂತೆ ಅಥವಾ ಕಿರಣಗಳಿಗೆ ಒಡೆಯನಾದ ಸೂರ್ಯನಂತೆ ಕಾಂತಿ ಇತ್ತಂತೆ. ನೋಡ್ರಿ, ಯಾವುದು ಚಿತ್ರಣ ಬಂತು ಈಗ ನಮಗೆ. ಆ ಕಾಲು ಭಾಗದ ಶ್ಲೋಕದಿಂದ ಏನಾಯ್ತು, ಈಗ ನಾವು ಯಾರು ನೋಡಿಲ್ಲ ಗೋಪಾಲದಾಸನ. ಇವರೇನು ಚಿತ್ರ ಬರೀತಾರೋ ಅದನ್ನು ನೋಡಿ ಇದು ಗೋಪಾಲದಾಸರು ಅಂತ ರೆಕಗ್ನೈಸ್ ಮಾಡಿದ್ರು ಅಷ್ಟೇ. ಯಾರು ಗೋಪಾಲದಾಸರು ನೋಡಿಲ್ಲ. ಆದರೆ ಆ ಶ್ಲೋಕ ಹೇಳುತ್ತೆ, ಗೋಪ ಪ್ರಕರ ಸಂಕಾಶಂ. ಸೂರ್ಯನಂತೆ ಅತ್ಯಂತ ತೇಜಪುಂಜವಾದ ಮುಖವುಳ್ಳವರು ಗೋಪಾಲದಾಸರು. ಸಂತೋಷ. ನಾವೇನ್ ಮಾಡ್ಬೇಕು ಅದಕ್ಕೆ? ಒಬ್ಬರ ಮುಖ ಹೊಳಿತಾ ಇರುತ್ತೆ, ಒಬ್ಬರ ಮುಖ ಡಲ್ ಇರುತ್ತೆ, ಒಬ್ಬರ ಮುಖ ಕಪ್ಪಿಗಿರುತ್ತೆ, ಒಬ್ಬರ ಮುಖ ಬೆಳ್ಳಿಗಿರುತ್ತೆ. ಸೂರ್ಯನಂತೆ ಹೊಳಿತಾ ಇತ್ತು ಗೋಪಾಲದಾಸರ ಮುಖ. ಆಯ್ತು, ಸಂತೋಷ. ನಾವೇನ್ ಮಾಡ್ಬೇಕು? ಅದಕ್ಕೆ ಮುಂದಿಂದು ಹೊರಟದು. ಯಾಕೆ ಬಂತು ಅವರ ಮುಖದಲ್ಲಿ ಕಾಂತಿ? ಅಸದೃಪ ಬಂತು. ಅದು ಯಾವುದೋ ಸೌಂದರ್ಯವರ್ಧಕದಿಂದ ಬಂದಿರೋದಲ್ಲ, ಅದು ಒಳಗಡೆ ಇರ್ತಕ್ಕಂತಹ ಭಗವಂತನ ಸಂವಿಧಾನದಿಂದ ಬಂದಿರತಕ್ಕಂಥ ಬ್ರಹ್ಮವರ್ಚಸ್ಸು. ಅದು ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ ಛಾಂದೋಪನಿಷತ್ ಖಂಡಾರ್ಥದಲ್ಲಿ. ಬ್ರಹ್ಮವರ್ಚಸ್ಸು ಅಂದ್ರೇನು? ಬ್ರಹ್ಮ ಅಂದ್ರೆ ಪರಮಾತ್ಮ, ಅಥವಾ ಪರಮಾತ್ಮನನ್ನ ಪ್ರತಿಪಾದನೆ ಮಾಡುವ ವೇದಗಳಿಗೆ ಬ್ರಹ್ಮ ಅಂತ ಕರೀತಾರೆ. ಅಂತ ವೇದ ಪ್ರತಿಪಾದ್ಯನಾದ, ಅನಂತ ವೇದ ಪ್ರತಿಪಾದ್ಯನಾದ ಪರಮಾತ್ಮನನ್ನ ಹೃದಯ ಕಮಲದಲ್ಲಿ ಯಾರು ಸದಾ ಧಾರಣೆ ಮಾಡಿರ್ತಾರಲ್ಲ ಅವರ ಮುಖದಲ್ಲಿ ಬರುವ ವರ್ಚಸ್ಸಿಗೆ ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ ಅಂತ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಅದಿತ್ತು ಗೋಪಾಲದಾಸರ ಮುಖದಲ್ಲಿ. ಅದನ್ನು ಹೇಳ್ತಾ ಇದೆ ಮುಂದಿದ್ದು. ಗೋಪಾಲಾರ್ಚನ ತತ್ಪರಂ. ಗೋಪಾಲಾರ್ಚನ ತತ್ಪರರಾಗಿದ್ದರಿಂದಲೇ ಗೋಪ ಪ್ರಕಾರ ಸಂಕಾಶ ಬಂದಿದ್ದು. ಇವತ್ತು ನಮ್ಮ ಮುಖದಲ್ಲಿ ಯಾಕೆ ಖಳೆ ಇಲ್ಲ? ನಾವು ಹೃದಯದಲ್ಲಿ ಭಗವಂತನನ್ನು ಧಾರಣೆ ಮಾಡಿಲ್ಲ. ನಮ್ಮ ಹೃದಯದಲ್ಲಿ ಭಗವಂತ ಇದ್ರೂ ಕೂಡ ಆ ಹೃದಯದಲ್ಲಿರುವ ಭಗವಂತನನ್ನ ತದೇಕ ಚಿತ್ತದಿಂದ ಚಿಂತನೆ ಮಾಡಿದ್ದರೆ ನಮ್ಮ ಮುಖದಲ್ಲೂ ಗೋಪ ಪ್ರಕಾರ ಸಂಕಾಶ ಬರ್ತಾ ಇತ್ತು. ನಾವಲ್ಲಿ ಅವನಿದಾನೆ ಅನ್ನೋದೇ ಮರೆತು ಬಿಡ್ತೀವಿ. ನಾನು ನಾನು ಅಂತಾನೆ ಅಂದುಬಿಡ್ತೀವಿ. ಯಾರು ಮಾಡಿದ್ದು ಇದು? ನಾನು. ಯಾರು ಮಾಡಿದ್ದು ಇದು? ನಾನು. ನಾನು ಎಲ್ಲಿ ನಾನು ನಾನು ಅಂತಾನೋ ಭಗವಂತ ದೂರ ಹೊರಟೋಗ್ಬಿಡ್ತಾನ. ಗರುಡ ಪುರಾಣದಲ್ಲಿ 16ನೇ ಅಧ್ಯಾಯದಲ್ಲಿ ಕಡೆಯದು ಮೋಕ್ಷ ಧರ್ಮ ನಿರೂಪಣೆ ಅಂತ ಕಡೆಯ ಅಧ್ಯಾಯ. ಅದು ಗರುಡ ಪುರಾಣದ ಪ್ರೇತಕಾಂಡದ 16ನೇ ಅಧ್ಯಾಯದ ಕಡೆಯ ಅಧ್ಯಾಯದಲ್ಲಿ ಮೋಕ್ಷ ಧರ್ಮ ನಿರೂಪಣ ಅಧ್ಯಾಯ ಅಂತ. ಮೋಕ್ಷಕ್ಕೆ ಬರಬೇಕಾದ್ರೆ, ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನೇನು ಸಾಧನೆ ಮಾಡ್ಕೋಬೇಕು ಅಂತ ಬರೆದಿದ್ದಾರೆ ಅಲ್ಲಿ. ಗರುಡ ಕೇಳ್ತಾನೆ ಒಂದು ಸಂದರ್ಭದಲ್ಲಿ, ಚಿಕ್ಕದಾಗಿ ಹೇಳ್ಬಿಡು ಭಗವಂತ, ತುಂಬಾ ದೊಡ್ಡದಾದ್ರೆ ನಮ್ಗೆ ಅರ್ಥ ಆಗೋದಿಲ್ಲ, ಏನು ಮಾಡಿದ್ರೆ ನಾವು ಮೋಕ್ಷಕ್ಕೆ ಬರಬಹುದು, ಇಷ್ಟು ಚಿಕ್ಕದಾಗಿ ಹೇಳಿಬಿಡು ಅಂದಾಗ ಕೃಷ್ಣ ಹೇಳ್ತಾನೆ, ನೋಡು ನಾನು 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 ಅಂದ್ರೆ ಇಲ್ಲೇ ಸಿಕ್ಕಾಕ್ಕೋತೀರಾ, ನೀನು 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 ಅಂತ ಇದ್ರೆ ಇಲ್ಲಿಂದ ಬಿಡುಗಡೆ ಹೊಂದ್ತೀರಾ. ಇದಕ್ಕಿಂತ ಚಿಕ್ಕದಾಗಿ ಹೇಳಕ್ ಸಾಧ್ಯವೇ ಇಲ್ಲ ಅಂತ ಕೃಷ್ಣ. ನಾನು ನನ್ನದು ಅಂದ್ರೆ ಇಲ್ಲೇ ಸಿಕ್ಕಾಕ್ಕೋತೀರಾ, ನೀನು ನಿನ್ನದು ಅಂದ್ರೆ ಇಲ್ಲಿಂದ ಬಿಡುಗಡೆ ಹೊಂದುತ್ತೀರಾ. ಎಲ್ಲರೂ ನೀನು ನಿನ್ನದು ಅಂತ ಇದ್ರೆ ಇಲ್ಲಿಂದ ಬಿಡುಗಡೆ ಹೊಂದುತ್ತೀರಾ. ಇಷ್ಟು ಚಿಕ್ಕದಾಗಿ ಹೇಳಿ ನೀವು ಹೋಗುವುದು.
ಅದಕ್ಕೆ ನಾನು ಅನ್ನಬಾರ್ದು, ನೀನು ಅನ್ಬೇಕು. ಭಗವಂತನಿಗೆ ನೀನು, ನಿನ್ನಿಂದ ಅಂತ ಇರಬೇಕು. ನನ್ನಿಂದ ಅಂದ್ರೆ ಇಲ್ಲೇ ಸಿಗಾಕೋತೀವಿ, ನಿನ್ನಿಂದ ಅಂದ್ರೆ ಬಿಡುಗಡೆ ಹೋಗ್ಬಿಡ್ತೀವಿ. ಇದು ಯಾರು ಮಾಡಿದ್ದು? ನಾನು ಅನ್ನಬಾರ್ದು, ನೀ ಮಾಡಿಸ್ದಿ ಅನ್ಬೇಕು. ಯಾರು ಮಾಡಿದ್ದು ಆರಾಧನೆ? ನಾನು ಅನ್ನಬಾರ್ದು, ಭಗವಂತ ಮಾಡಿಸ್ದ. ಯಾರು ಪುರಾಣ ಹೇಳಿದ್ದು? ಭಗವಂತ ಹೇಳಿಸ್ದ. ಹಿಂಗಿದ್ರೆ ಇಲ್ಲಿಂದ ಬಿಡುಗಡೆ ಆಗ್ತೀವಂತೆ. ನಾನು ಹೇಳಿದ್ದು ಅಂದ್ರೆ ಇಲ್ಲೇ ಹೇಳ್ಕೊಂಡು ಕೂತಿರುವಂತ ಭಗವಂತ. ಹಾಗಾಗಿ ಗೋಪ ಪ್ರಕರ ಸಂಕಾಶಂ ಯಾಕೆ ಬಂತು ಅವ್ರ ರೂಪದಲ್ಲಿ ಬ್ರಹ್ಮವರ್ಚಸ್ಸು? ಈ ಚಿಂತನೆ ಇತ್ತು ಗೋಪಾಲದಾಸರಿಗೆ. ಈಗ ನೋಡ್ರಿ, ಎಲ್ಲಾ ದೇವರ ನಾಮನು ಅದಕ್ಕೆ ಅವ್ರು ಹಿಂಗೆ ರಚನೆ ಮಾಡಿದ್ರು. ಈಗ ಯಾವ ದೇವರ ನಾಮ ತಗೋದು ಗೋಪಾಲದಾಸರು ಇದೇ ಚಿಂತನೆಯ ಬೇಸಿಸ್ ಮೇಲೆ ಹೊರಟಿರೋದು. ನೀನು ನಿನ್ನಿಂದ ನೀ ಮಾಡಿಸು, ನೀ ಹಿಂಗಿಟ್ಟಿರು, ನಿನ್ನ ಸೇವಕನನ್ನಾಗಿ ಮಾಡು, ಡಿಂಗರಿಗನ ಮಾಡು, ಅನಂಗ ಜನಕ ಹೆಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ, ನಿನ್ನ ಡಿಂಗರಿಗನ ಮಾಡು, ನಿನ್ನ ಸೇವಕನನ್ನಾಗಿ ಮಾಡುವಂತಾರೆ ದಾಸರಾಯರು. ಅಂದ್ರೆ ಏನರ್ಥ? ನಿನ್ನ ಪ್ರತಿಬಿಂಬನಾಗಿ ನಾನಿದ್ದೇನೆ, ನೀನು ಬಿಂಬ, ನಾನು ಪ್ರತಿಬಿಂಬ, ನೀನು ಈಶ, ನಾನು ದಾಸ. ಈ ಚಿಂತನೆ ಯಾವಾಗಲೂ ನನ್ನಲ್ಲಿರಲಿ ಅನ್ನೋದೇ ಇಡೀ ಹೆಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅನ್ನೋ ದೇವರ ನಾಮದ ಸಾರ ಸಂಗ್ರಹ. ಗೋಪಾಲಾರ್ಚನ ಅಂದ್ರೆ ಏನು? ವೇದಗಳನ್ನ ರಕ್ಷಣೆ ಮಾಡುವ. ಗೋಪಾಲ ಶಬ್ದಕ್ಕೆ, ಗೋ ಶಬ್ದಕ್ಕೆ ವೇದಗಳು ಅಂತ ಅರ್ಥ, ಪಾಲ ಅಂದ್ರೆ ಅದನ್ನ ರಕ್ಷಣೆ ಮಾಡುವುದು ಅಂತ ಅರ್ಥ. ಅನಾಕುಲಂ ಗೋಕುಲಮುಲ್ಲದಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲವಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಗೋಪಾಲ ಅಂತ ವೇದವ್ಯಾಸ ದೇವರಿಗೆ ಹೆಸರು. ಅಂದ್ರೆ ವೇದವನ್ನ ವಿಭಾಗ ಮಾಡಿ ಸಂರಕ್ಷಣೆ ಮಾಡಿರ್ತಕ್ಕಂತಹ ವೇದವ್ಯಾಸ ದೇವರಿಗೆ ಗೋಪಾಲ ಅಂತ ಹೆಸರು. ಆ ಗೋಪಾಲನ ಅರ್ಚನ ಪೂಜೆ ಮಾಡೋದು. ವೇದವ್ಯಾಸ ದೇವರ ಪೂಜೆ ಹೆಂಗೆ ಮಾಡೋದು? ಆ ವೇದವ್ಯಾಸ ದೇವರಿಂದ ರಚಿತವಾದ ಬ್ರಹ್ಮಸೂತ್ರಗಳನ್ನ, ವೇದವ್ಯಾಸ ದೇವರಿಂದ ರಚಿತವಾದ ಮಹಾಭಾರತವನ್ನ, ವೇದವ್ಯಾಸ ದೇವರಿಂದ ರಚಿತವಾದ ಭಾಗವತವನ್ನ ಯಾರು ಸದಾ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರ್ತಾರಲ್ಲ, ಇದಕ್ಕೆ ಗೋಪಾಲಾರ್ಚನ ಅಂತ ಕರೀತಾರೆ. ಅರ್ಚನೆ ಅಂದ್ರೆ ಬರೀ ಹೂವ ತುಳಸಿ ಹಾಕೋದು ಅಷ್ಟೇ ಅಲ್ಲ, ಇದು ಅರ್ಚನೆನೇ. ಇದು ಸದಾ ಬ್ರಹ್ಮಸೂತ್ರಗಳನ್ನು ಚಿಂತನೆ ಮಾಡೋದು ಗೋಪಾಲಾರ್ಚನ. ಇದು ಮಾಡ್ತಾ ಇದ್ರಂತೆ ಅವರು. ಹೃದಯದಲ್ಲಿ ಸದಾ ಬ್ರಹ್ಮಸೂತ್ರಗಳನ್ನ, ಭಾಗವತವನ್ನ, ಮಹಾಭಾರತವನ್ನ, ಉಪನಿಷತ್ತುಗಳನ್ನ, ವೇದಶಾಸ್ತ್ರ ಪ್ರಮೇಯಗಳನ್ನ ಸದಾ ಚಿಂತನೆ ಮಾಡ್ತಾ ಇರೋದ್ರಿಂದ ತತ್ಪರಂ ಅದರಲ್ಲೇ ಆಸಕ್ತರಾಗಿರ್ತಕ್ಕಂಥವರು. ಅದಕ್ಕೆ ಅವರಿಗೆ ಗೋಪ ಪ್ರಕರ ಸಂಕಾಶಂ ನೋಡಿ, ಅವರ ಮುಖದಲ್ಲಿ ತೇಜಸ್ಸಿತ್ತಂತೆ. ಅದಕ್ಕೆ ಎಲ್ಲರೂ ಅವರ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಗೋದೇವ ವಂದ್ಯ ಪಾದಾಬ್ಜಂ. ಆ ಮಧ್ಯದಲ್ಲಿ ಅವರು ಮಾಡ್ತಾ ಇದ್ದ ಕೆಲಸ, ಮೊದಲನೇ ವಿಶೇಷಣ ಇದೆಯಲ್ಲ, ಅದು ಅದಕ್ಕೆ ಕಾರಣ. ಈ ಮಾಡ್ತಾ ಇದ್ದಿದ್ದರಿಂದಲೇ ಅದಕ್ಕೆ ಕಾರಣ. ಅಂದ್ರೆ ಗೋಪಾಲಾರ್ಚನ ತತ್ಪರರಾಗಿದ್ದರಿಂದಲೇ ಗೋಪ ಪ್ರಕರ ಸಂಕಾಶ ಇತ್ತು ಅವರ ಮುಖದಲ್ಲಿ. ಗೋಪಾಲಾರ್ಚನ ತತ್ಪರರಾಗಿದ್ದರಿಂದಲೇ ಗೋದೇವ ವಂದ್ಯ ಪಾದಾಬ್ಜ. ಗೋದೇವರು ಅಂದ್ರೆ ಭೂದೇವರು, ಬ್ರಾಹ್ಮಣರು ಅಂತ ಅರ್ಥ. ಗೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ಗೋದೇವ ಅಂದ್ರೆ ಭೂದೇವ, ಭೂಸುರರು ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ, ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಅವರಿಂದ ವಂದ್ಯ ನಮಸ್ಕರಿಸಲ್ಪಟ್ಟ ಪಾದಕಮಲ ಉಳ್ಳವರು ಯಾರು? ಜಗನ್ನಾಥದಾಸರು. ಗೋದೇವ ವಂದ್ಯ ಪಾದಾಬ್ಜ ಅಂದ್ರೆ ಯಾರು? ಜಗನ್ನಾಥದಾಸರಿಂದ ನಮಸ್ಕರಿಸಿಕೊಂಡ ಪಾದವುಳ್ಳವರಾದ್ದರಿಂದ ಅವರು ಗೋದೇವ ವಂದ್ಯ ಪಾದಾಬ್ಜಂ ಗೋಪಾಲಾಖ್ಯ ಗುರುಂಬಜೆ. ಕಾರಣ ಯಾಕೆ? ಇದಕ್ಕೂ ಕಾರಣ ಮಧ್ಯದ್ದು, ಅದಕ್ಕೂ ಕಾರಣ ಮಧ್ಯದ್ದು. ಅಂದ್ರೆ ಆ ಕಡೆ ಈ ಕಡೆ ರಿಸಲ್ಟ್ ಇಟ್ಬಿಟ್ಟು ಮಧ್ಯದಲ್ಲಿ ರೀಸನ್ ಇಟ್ಬಿಟ್ಟಿದ್ದಾರೆ ಆ ಶ್ಲೋಕದಲ್ಲಿ. ಆವಾಗ ಅರ್ಥ ಹೋಗಬೇಕು. ಗೋಪಾಲಾರ್ಚನ ತತ್ಪರರು ಯಾರಾಗಿರ್ತಾರೆ? ಅರ್ಥಾತ್ ಭಗವಂತನಿಂದ ರಚಿತವಾದ, ಜ್ಞಾನಿಗಳಿಂದ ರಚಿತವಾದ ಶಾಸ್ತ್ರಗಳನ್ನ, ಪ್ರಮೇಯಗಳನ್ನ ಯಾರು ಸದಾ ಚಿಂತನೆ ಮಾಡ್ತಾ ಇರ್ತಾರೆ, ಇವರ ಮುಖದಲ್ಲಿ ಬ್ರಹ್ಮವರ್ಚಸ್ಸು ಇರುತ್ತೆ. ಆದ್ದರಿಂದ ಗೋಪಾಲದಾಸರ ಮುಖದಲ್ಲಿ ಬ್ರಹ್ಮವರ್ಚಸ್ಸು ಇತ್ತು. ಅದನ್ನೇ ಗೋಪ ಪ್ರಕರ ಸಂಕಾಶಂ. ಕುತಃ ಗೋಪಾಲಾರ್ಚನ ತತ್ಪರಂ. ಆ ಗೋಪಾಲಾರ್ಚನ ತತ್ಪರರಾಗಿದ್ದರಿಂದಲೇ ಗೋದೇವ ವಂದ್ಯ ಪಾದಾಬ್ಜ. ಅದಕ್ಕೆ ವಿಜಯದಾಸರು ಜಗನ್ನಾಥದಾಸರನ್ನ ಗೋಪಾಲದಾಸರ ಹತ್ರ ಕಳಿಸಿದ್ರು.
ವಿಜಯದಾಸರನ್ನ ಅವಹೇಳನ ಮಾಡಿ ಹೊಟ್ಟೆ ನೋವಿಗೆ ಬಂದು ಉದರ ಶೂಲೆಯ ಪ್ರಾಪ್ತರಾಗಿರ್ತಕ್ಕಂಥ ಜಗನ್ನಾಥದಾಸರು ಅರ್ಥಾತ್ ಶ್ರೀನಿವಾಸಾಚಾರ್ಯರು ಎಲ್ಲ ಕಡೆ ಹೋದಾಗ ಎಲ್ಲೂ ವಾಸಿ ಆಗದೇನೆ ಮಂತ್ರಾಲಯಕ್ಕೆ ಹೋಗಿ ತಿರುಪತಿಗೆ ಹೋಗಿ ಉದರ ಶೂಲೆ ವಾಪು ಏನು ಆಗದೇನೆ ವಿಜಯದಾಸರ ಹತ್ರ ಬಂದಾಗ ವಿಜಯದಾಸರು ಮುತ್ತುನೂರಿನಲ್ಲಿ ಇರತಕ್ಕಂತಹ ಗೋಪಾಲದಾಸರ ಹತ್ರ ಕರೆಸಿ ಕೂಸು ಇದನ್ನ ರಕ್ಷಣೆ ಮಾಡು ಅಂತ ಹೇಳಿದಾಗ ಗೋಪಾಲದಾಸರು ಆಗ ಉತ್ಕೃಷ್ಟವಾಗಿರ್ತಕ್ಕಂತಹ ಬಕರಿಯನ್ನ ಅಭಿಮಂತ್ರಣ ಮಾಡಿಕೊಟ್ಟು ಆ ಧನ್ವಂತರಿ ನಾಮಕ ಪರಮಾತ್ಮನನ್ನ ಚಿಂತನೆ ಮಾಡಿ ಎನ್ನ ಭಿನ್ನಪ ಕೇಳು ಧನ್ವಂತರಿ ದಯ ಮಾಡು ಸಣ್ಣವನು ಇವ ಕೇವಲ ಅಂತ ಧನ್ವಂತರಿಯನ್ನು ಚಿಂತನೆ ಮಾಡಿ ಧನ್ವಂತರಿಗೆ ಅರ್ಪಿತವಾಗಿರ್ತಕ್ಕಂತಹ ಬಕರಿಯನ್ನು ತಿನ್ನಿಸಿ ರೊಟ್ಟಿಯನ್ನು ತಿನ್ನಿಸಿ ಉದರ ಶೂಲೆಯನ್ನು ಪರಿಹಾರ ಮಾಡಿದ ಗುರುಗಳು ಗೋಪಾಲದಾಸರು. ಆಗ ಎಷ್ಟು ಕೃತಜ್ಞತೆ ಇದೆ ನೋಡ್ರಿ ಅವರಿಗೆ. ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಕೃತಜ್ಞತೆಯಿಂದ ರಚನೆ ಮಾಡಿರ್ತಕ್ಕಂಥದ್ದೇ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ದೇವನಾಮ. ಅವರನ್ನು ಕುರಿತು ಗೋಪಾಲದಾಸರನ್ನು ಕುರಿತು ಜಗನ್ನಾಥದಾಸರು ಮಾಡಿರ್ತಕ್ಕಂತಹ ಗೋಪಾಲದಾಸರಾಯ ನಿನ್ನಯ ಪಾದ ನಾ ಹೊಂದಿದೆನೋ ನಿಶ್ಚಯ. ಎಲ್ಲರಿಗೂ ಮಾಡುವಂಥವ್ರು ನನ್ನ ವ್ಯಾಧಿಯನ್ನು ಹೇಗೆ ಪರಿಹಾರ ಮಾಡಿದ್ರು, ಈ ಪೀಡಿಸುವ ತಾಪತ್ರಯಗಳು ಓಡಿಸಿ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಇವತ್ತು ನಾವೇನು ಇಡೀ ಜಗತ್ತು ತಲ್ಲಣಿಸ್ತಾ ಇದೆ ಆ ಕೊರೋನಾ ಅಂತಕ್ಕಂಥ ರೋಗದಿಂದ. ಈ ಪೀಡಿಸುವ ತಾಪತ್ರಯಗಳೋಡಿಸಿ ಈ ತಾಪತ್ರಯಗಳನ್ನು ಪರಿಹಾರ ಮಾಡಿ ಕೈ ಹಿಡಿಯುವುದನ್ನು ಉದ್ಧಾರ ಮಾಡುವ ಜನರನ್ನ ಅಂತ ಏನು ಪ್ರಾರ್ಥನೆ ಮಾಡಿದಾರಲ್ಲ, ಇದು ಗೋದೇವ ವಂದ್ಯ ಪಾದಾಬ್ಜನ್. ಆ ಬ್ರಾಹ್ಮಣರಾಗಿರ್ತಕ್ಕಂತಹ ಯಾರಿಂದ ಬದುಕಿದ್ರು, ಯಾರಿಂದ ತಮ್ಮ ಆಯಸ್ಸನ್ನು ಜಾಸ್ತಿ ಮಾಡಿಕೊಂಡ್ರು, ಅಥವಾ ಯಾರು ಅಪಾಮೃತ್ಯವನ್ನು ಪರಿಹಾರ ಮಾಡಿಸಿಕೊಂಡ್ರು ಅಂತಹ ಜಗನ್ನಾಥದಾಸರೇ ಮೊದಲಾದ ಅನೇಕ ಬ್ರಾಹ್ಮಣರಿಂದ ಸೇವಿತವಾದ ಪಾದಕ್ರಮದ ಉಳ್ಳವರು ಯಾರು? ಇವತ್ತಿನ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಗೋಪಾಲದಾಸರು. ಇಂತಹ ಗೋಪಾಲದಾಸರನ್ನ ನಾನು ನನಗೆ ಯೋಗ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ಭಜೆ ಸೇವೆ ಮಾಡ್ತೀನಿ. ನಮಸ್ಕಾರ ಮಾಡೋಕ್ಕೆ ಶಕ್ತಿ ಇದ್ರೆ ನಮಸ್ಕಾರ ಮಾಡಿ. ಇನ್ನೂ ಸ್ವಲ್ಪ ಹೆಚ್ಚು ಓದೋಕ್ಕೆ ಶಕ್ತಿ ಕೊಟ್ಟಿಯಾನೆ ಇದ್ರೆ ಅವರ ಕೃತಿಗಳನ್ನು ನೋಡಿ. ವಿಮರ್ಶೆ ಮಾಡೋಕ್ಕೆ ಶಕ್ತಿ ಕೊಟ್ಟಿಯಾನೆ ಭಗವಂತ ಅಂದರೆ ಗೋಪಾಲದಾಸರ ಕೃತಿಗಳನ್ನು ವಿಮರ್ಶೆ ಮಾಡಿ. ಏನು ಭಗವಂತನ ಸರ್ವೋತ್ತಮತ್ವ ಹೇಳಿದ್ದಾರೆ, ಏನು ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ಹೇಳಿದ್ದಾರೆ ಒಂದೊಂದು ದೇವನಾಮಗಳಲ್ಲಿ. ಅದು ಬಾರಯ್ಯ ಬಾಬಾ ಭಕ್ತರ ಪ್ರಿಯ ಆಗಿರಬಹುದು, ಅಥವಾ ಇದೇ ಪಾಲಿಸು ಇದ ಪಾಲಿಸು ಇದ ಪಾಲಿಸು ಇದ ಪಾಲಿಸು ಅನ್ನೋ ದೇವನಾಮ ಇರ್ಬೋದು. ಯಾವ ಇಂದಿರೇಶ ನಿನದೊಂದೇ ಕ್ರಿಯಾ ದ್ವಂದ್ವಾಯಿತೋ. ಎಂಥ ಭಕ್ತಿ ಭರಿತವಾಗಿರ್ತಕ್ಕಂಥ ಗೋಪಾಲದಾಸರು. ಭಕ್ತಿಯಲ್ಲಿ ಬಾಗಣ್ಣ, ಯುಕ್ತಿಯಲ್ಲಿ ಮೋಹನ್ನ ಅಂತ ಗಾದೆ ಅದು. ಅಂದರೆ ಆತ್ಮಸಮರ್ಪಣೆ ಅಂತ ಹೇಳ್ತಾರೆ. ಅಂದರೆ ಇಡೀ ತಮ್ಮ ಜೀವನವನ್ನ, ತಮ್ಮ ದೇಹವನ್ನ, ತಮ್ಮ ಪ್ರಾಣವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡಿಕೊಂಡಿರ್ತಕ್ಕಂತಹ ಅಂತರಂಗ ನಿವೇದನೆಯನ್ನ ಮಾಡಿಕೊಂಡಿರತಕ್ಕಂತಹ ದೇವನಾಮಗಳು ಗೋಪಾಲದಾಸರ ದೇವನಾಮಗಳು. ಅದನ್ನು ನಾವು ಗಮನಿಸಿದಾಗ ನಮಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂತಹ ಭಕ್ತಿಯನ್ನ ಭಗವಂತ ಕೊಡ್ಲಿ. ಗೋಪಾಲದಾಸರ ಆಸ್ತಿನೇ ಭಗವದ್ಭಕ್ತಿ. ಅದಕ್ಕೆ ಕಾರಣವಾಗಿದ್ದು ಜ್ಞಾನ. ಅದು ಕಾರಣವಾಗಿದ್ದು ವಿಜಯದಾಸರಲ್ಲಿ ಅವರು ಮಾಡಿರ್ತಕ್ಕಂಥ ಅಪಾರವಾದ ಸೇವೆ, ಹರಿವಾಯುಗಳ ಸೇವೆ. ಗೋಪಾಲಾರ್ಚನ ತತ್ಪರಂ. ಯಾರು ಭಗವಂತನ ಅರ್ಚನೆಯನ್ನು ಯಾರು ಮಾಡ್ತಾ ಇರ್ತಾರೆ, ಭಾಗವತದ ತರ್ಜಮೆ ಅವಕಾಶ ಇಲ್ಲ ಅಂತ ನಾನು ಅಷ್ಟೊಂದು ವಿಸ್ತಾರವಾಗಿ ಹೇಳ್ತಾ ಇಲ್ಲ. ಆ ಗೋಪಾಲಾರ್ಚನ ತತ್ಪರ ಅನ್ನೋದು ಅದು ಭಾಗವತದ ಸಾರ ಸಂಗ್ರಹ. ಅದರಲ್ಲೇ ತಲ್ಲೀನರಾಗಿದ್ದರಿಂದ ಗೋಪಾಲದಾಸರಿಗೆ ಇವತ್ತು ವಿಶಿಷ್ಟವಾದ ಸ್ಥಾನಮಾನವನ್ನು ಭಗವಂತ ಕರುಣಿಸಿ ದಾಸ ಚತುಷ್ಟಯರಲ್ಲಿ ಪುರಂದರದಾಸರ ನಂತರದಲ್ಲಿ, ವಿಜಯದಾಸರ ನಂತರದಲ್ಲಿ ಅವರ ಶಿಷ್ಯರಾಗಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಗೋಪಾಲದಾಸರ ವಿಶೇಷ ಅನುಗ್ರಹಕ್ಕೋಸ್ಕರವಾಗಿ ಇವತ್ತು ನಾವು ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಇಂತಹ ಗೋಪಾಲದಾಸರ ಆರಾಧನೆಯನ್ನು ಪ್ರತಿ ವರ್ಷ ನಮ್ಮ ಮಠದಲ್ಲಿ ನಮ್ಮ ಶ್ರೀಧರು ಕೀರ್ತಿಶೇಷ ವೆಂಕಟ ಸುಬ್ಬರಾಯರ ಪುತ್ರರಾಗಿರ್ತಕ್ಕಂತಹ ಶ್ರೀಧರರು, ಅವರ ತಂದೆನೂ ನಾನು ಮೊದಲು ಪದೇ ಹೇಳ್ತಾ ಇದ್ದೀನಿ. ನಮ್ಮ ವಿದ್ಯಾಪೀಠದಲ್ಲೇ ಅವರ ತಂದೆನೂ ಓದ್ತಾ ಇದ್ರು. ನಮ್ಮ ಮಠ ಪ್ರಾರಂಭವಾದಾಗ ಅವರೆಲ್ಲ ಬಂದವರು ಸುಮಧ್ವಜಿ ಮಣಿಮಂಜರಿಯಿಂದ ಪ್ರಾರಂಭ ಮಾಡಿ ಸುಮಧ್ವಜಿಯಿಂದ ಪ್ರಾರಂಭ ಮಾಡಿ ತತ್ವಪ್ರಕಾಶಕ ದೊಡ್ಡ ದೊಡ್ಡ ಗ್ರಂಥಗಳನ್ನು ನಮ್ಮ ವಿದ್ಯಾಪೀಠದಲ್ಲೇ ಅವರ ತಂದೆಗಳು ಅಧ್ಯಯನ ಮಾಡಿರ್ತಕ್ಕಂಥ
ಅಂತಕ್ಕಂಥದ್ದು ಅವರೂ ಅಧ್ಯಯನ ಮಾಡಿದ್ದಾರೆ ಶ್ರೀಧರ್ ಅವರು. ಹಾಗಾಗಿ ಅವರೆಲ್ಲ ತುಂಬ ನಮ್ಮ ಮಠದವರೇ, ನಮ್ಮ ವಿದ್ಯಾಪೀಠದ ಹುಡುಗರೇ ಆದ್ದರಿಂದ ವಿಶೇಷ ಅವರ ಮೇಲೆ ನಮಗೆಲ್ಲ ಪ್ರೀತಿ ಇರುತ್ತೆ. ಅಂತಹ ಗೋಪಾಲದಾಸರು ಅವರಿಗೆಲ್ಲ ಇನ್ನೂ ಹೆಚ್ಚು ವಿದ್ಯೆಯನ್ನು ಕೊಟ್ಟು ಗೋಪಾಲಾರ್ಚನೆ ತತ್ಪರರಾಗಿ ನೀವು ಅಷ್ಟೇ ಸದಾ ಬ್ರಹ್ಮಸೂತ್ರಗಳನ್ನು, ಉಪನಿಷತ್ತುಗಳನ್ನು, ವೇದಗಳನ್ನು, ಭಾಗವತಾದಿ ಗ್ರಂಥಗಳನ್ನು ಚಿಂತನೆ ಮಾಡ್ತಾ 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 ನಮಗೂ ಕೂಡ ಬ್ರಹ್ಮವರ್ಚಸ್ಸನ್ನು ಯಥೋಚಿತವಾಗಿರ್ತಕ್ಕಂಥ ಕೀರ್ತಿಯನ್ನು, ಭಕ್ತಿಯನ್ನು, ಜ್ಞಾನವನ್ನು ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ಅವರಿಗೆ, ಅವರ ತಾಯಿಗೆ, ಅವರ ಕುಟುಂಬದವರಿಗೆ, ಅವರ ಎಲ್ಲ ಪರಿವಾರದವರಿಗೆ, ಹರಿವಾಯುಗಳ ಸೇವಾವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ನಮ್ಮ ನಾರಾಯಣಿಯಾಗಿರ್ಬೋದು. ಅವರೆಷ್ಟು ವಿಷಯ ಆಗ್ತದೆ. ಯಾರೋ ನಾನು ಅಮರಜ್ಯೋತಿ ನಗರಕ್ಕೆ ಹೋದಾಗ ಹೇಳು, ನಿಮ್ಮದು ಸುಮಧ್ವ ಸೇವಾ .com ಇದೆಯಲ್ಲ, WWW ವೆಬ್ಸೈಟು, ಅದೇನು ಸರ್, ಅದು ಎಷ್ಟು ವಿಷಯ ಹಾಕಿರ್ತಾರೆ. ಎಲ್ಲ ಪ್ರತಿಯೊಂದು ಹಬ್ಬ ಆಗಲಿ, ಆರಾಧನೆ ಆಗಲಿ, ಏನೇ ಆಗಲಿ, ವ್ರತ ಆಗಲಿ, ನೇಮ ಆಗಲಿ, ಏಕಾದಶಿ ಆಗಲಿ, ಹೆಂಗೆ ಮಾಡಬೇಕು, ಸ್ನಾನ ಹೆಂಗೆ ಮಾಡಬೇಕು, ಏನದರ ಸಂಕೇತ ಏನು, ಮಾಘಸ್ನಾನ ಅಂದ್ರೆ ಏನು, ಸಂಕಲ್ಪ ಏನು, ಎಷ್ಟೊಂದು ಹಾಕ್ತಾರೆ ಸರ್, ತುಂಬ ಚೆನ್ನಾಗಿದೆ ಅಂತ ಅಲ್ಲಿ ಹೋಗೋದು ನನಗೆ. ಹೌದು ಬಾಬು, ನಮ್ಮ ಮಾಡ್ತಾರೆ ಅವರು ಹುಡುಗ ಅಂತ ಹೇಳಿ ನನಗೆ ಸಂತೋಷ ಆಗುತ್ತೆ. ಒಬ್ಬ ವ್ಯಕ್ತಿ ಮಾಡ್ತಾ ಇರ್ತಕ್ಕಂತಹ ಕಾರ್ಯ. ಆದ್ದರಿಂದ ಅವರವರ ಸೇವಾ, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಭಗವಂತ ಸೇವಾವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಲೌಕಿಕದಲ್ಲಿ ಇದ್ದು ಭಗವಂತನ ಸೇವಾವನ್ನು ಮಾಡ್ತಾ ಇರ್ತಕ್ಕಂಥ ನರಹರಿಯರಿಗಾಗಲಿ, ಅಥವಾ ಶಾಸ್ತ್ರಾಭ್ಯಾಸ ಮಾಡ್ತಿರ್ತಕ್ಕಂಥವ್ರಿಗಾಗಲಿ, ಅಥವಾ ಸೇವೆ ಮಾಡ್ತಿರ್ತಕ್ಕಂಥವರಾಗಲಿ, ಎಲ್ಲ ಗೋಪಾಲಾರ್ಚನ ತತ್ಪರ. ಒಂದಲ್ಲ ಒಂದು ರೀತಿಯಲ್ಲಿ ಗೋಪಾಲ ಅಂದರೆ ಪರಮಾತ್ಮನ, ವೇದವ್ಯಾಸ ದೇವರ ಅಂತಲೂ ಅರ್ಥ, ಕೃಷ್ಣ ಅಂತಲೂ ಅರ್ಥ, ಎಲ್ಲ ಅರ್ಥ. ಅದು ಗೋಶಬ್ದಕ್ಕೆ ಅಷ್ಟು ದಶಾವತಾರದ ಅರ್ಥನೂ ಇದೆ. ಹಾಗಾಗಿ 10 ಅವತಾರದ ಭಗವಂತನ ಸೇವೆಯನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ, ಇವರಿಗೆಲ್ಲ ಗೋಪಾಲದಾಸರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಹೇಳಿ, ಇದೇ ರೀತಿ ಆರಾಧನೆಯನ್ನು ಪ್ರತಿಯೊಬ್ಬರೂ ಮಾಡಿ, ಯಾವುದಾದ್ರೂ ಒಂದು ಆರಾಧನೆಯನ್ನು ಆರಿಸಿಕೊಂಡು ಏನು ದುಡ್ಡು ಖರ್ಚಾಗುತ್ತೆ ಅದೆಲ್ಲ ಬಿಟ್ಬಿಡೋದು. ಅಲಂಕಾರ ಪಂಕ್ತಿ, ಬೆಳ್ಳಿ ಪಾತ್ರೆ ತರಬೇಕು, ಪಂಚೆ ತರಬೇಕು, ಊಟ ಹಾಕಬೇಕು, ಅದೆಲ್ಲ ಕಟ್ ಮಾಡಿಬಿಡಿ. ಒಳ್ಳೆ ಪ್ರವಚನ ಕೇಳಿಸ್ಬೇಕು. ಆ ವ್ಯಕ್ತಿಗಳ ಬಗ್ಗೆ, ಆ ಗುರುಗಳ ಬಗ್ಗೆ ಒಂದು ಒಳ್ಳೆ ಪ್ರವಚನವನ್ನು ಕೇಳಿ ಅವರಿಗೆ ಗೌರವ ಸಲ್ಲಿಸೋದು ದೊಡ್ಡ ಆರಾಧನೆ. ಇಂಥ ಆರಾಧನೆಯಿಂದ ಪ್ರತಿಯೊಬ್ಬರೂ ಒಂದೊಂದು ಆರಾಧನೆಯನ್ನು ವಹಿಸಿಕೊಂಡು ಆ ಆರಾಧನೆಯನ್ನು ಮಾಡಿದಾಗ ಹೆಚ್ಚೆಚ್ಚು ವಿಷಯಗಳನ್ನು ಹೇಳತಕ್ಕಂಥ ಅವಕಾಶ ಇದೆ. ಇವತ್ತು ನಾರಾಯಣತೀರ್ಥರ ಸ್ಮರಣೆ ಬಂದಿದ್ದಕ್ಕೆ ಯಮಕ ಭಾರತವನ್ನು ಚಿಂತನೆ ಮಾಡ್ತೀವಿ ನಾವು. ಹಾಗೆ ಎಲ್ಲ ಅಪರೂಪವಾಗಿರ್ತಕ್ಕಂಥ ವಿಷಯಗಳನ್ನು ರಚನೆ ಮಾಡತಕ್ಕಂತಹ ಎಲ್ಲ ಜ್ಞಾನಿಗಳ ಅನುಗ್ರಹ ನಮಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ 2 ವಾಕ್ಯ ಸುಮಗಳನ್ನು ಯದ್ಯಪಿಯವರು ಅರ್ಧ ಗಂಟೆ ಸಾಕು, ಇರೋದು 2 ಆರಾಧನೆ ಆಗುತ್ತಲ್ಲ, ನಿನ್ನೆದು ಇವತ್ತಿಂದು ಸೇರಿಸಿ ನರಹರಿತೀರ್ಥರ ಆರಾಧನೆಯೂ ಆಯಿತು, ಗೋಪಾಲದಾಸರ ಆರಾಧನೆಯೂ ಆಯಿತು. ಹಾಗೆ 2 ಆರಾಧನೆಯನ್ನು ಸೇರಿದ್ರಿಂದ ಸ್ವಲ್ಪ ತಡ ಆಯಿತು. ಹಾಗಾಗಿ ಎಲ್ಲ ಕಾರ್ಯಕ್ರಮ ಮುಂದಿನ ನೈವೇದ್ಯ, ವೈಷ್ಣವ ಎಲ್ಲ ಆಗಿದೆ. ಮುಂದಿನ ತೀರ್ಥ ಪ್ರಸಾದ ಕಾರ್ಯಕ್ರಮವೂ ಕೂಡ ಬೇಗ ಆಗಿಬಿಡುತ್ತೆ. ಎಲ್ಲರೂ ಕೂಡ ಸಾವಧಾನ ಚಿತ್ತದಿಂದ ಇದ್ದು ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು.